ನತ್ವಾ ಭಕ್ತಿ ಪುರಸ್ಸರಂ ಶ್ರೀಮದ್ ಶಂಕರಾಚಾರ್ಯರು ಶಿಷ್ಯನನ್ನು ಕುರಿತು ಅಮೃತತ್ವ ಪ್ರಾಪ್ತಿಯು ಅದು ವಿವೇಕದಿಂದಲೇ ಪ್ರಾಪ್ತಿಯಾಗ್ತದೆ ವಿನಃ ನ ಧನೇನ ತ್ಯಾಗೇನ ಅಮೃತತ್ವ ಭಾವನಶು. ಕೇವಲ ಧನದಿಂದ ಕೇವಲ ತ್ಯಾಗದಿಂದ ಅಮೃತತ್ವವು ಅಂದರೆ ಮೋಕ್ಷವು ಸಿದ್ಧಿಸಲಾಗದು, ಪ್ರಾಪ್ತಿಯಾಗಲಾರದು. ಅದಕ್ಕೇ ಅಮೃತತ್ವ ನಾಶಾಸ್ತಿ ವಿದ್ಯೆ ನಿತ್ಯವೂ ಹಿ ಶ್ರುತಿ. ದುಡ್ಡಿನಿಂದಲೇ ಶೀತದಂತ ಆಶಾ ಮಾಡಿಕೊಂಡು ಅಮೃತತ್ವ ನ ಆಶಾ ಅಸ್ತಿ ಅಭಿಪ್ರಾಯ ಇಲ್ಲ. ಅಷ್ಟೇ ಅಲ್ಲ, ಯಾವ ದುಡ್ಡಿನಿಂದ ಯಜ್ಞ ಯಾಗಾದಿ ಕರ್ಮಗಳನ್ನು ಮಾಡ್ತಾರೆ ಅದರಿಂದಲೂ ಶಂಕರ ಯಜಂತು ಶಾಸ್ತ್ರಾಣಿ ಭಜಂತು ದೇವತಾ ಹೇಳಿದ್ರು, ಅವುಗಳನ್ನು ಸಿಗುವುದಿಲ್ಲ ಅಂತ. ಅದಕ್ಕೆ ಅವ ಏನು ಮಾಡಬೇಕು ಅಂತ ಕೇಳಿದರೆ, ಸಮಸ್ತ ಪ್ರಪಂಚದ ಅಪೇಕ್ಷೆಯನ್ನು, ಇಚ್ಛೆಯನ್ನು, ಕಾಮನೆಯನ್ನು ತ್ಯಾಗ ಮಾಡಿ ಸದ್ಗುರುಗಳಿಗೆ ಶರಣ. ಯಾರು ಸ್ವಯಂ ಬಂಧಿತರಾಗಿದ್ದಾರೆ ಅವ್ರನ್ನ ಬಂಧನ ಬಿಡಿಸೋದಿಲ್ಲ. ಯಾವ ದರಿದ್ರ ಅದನ್ನು ನಾವು ದಾನ ಮಾಡೋಕ್ಕೆ ಬರೋದಿಲ್ಲ. ಶ್ರೀಮಂತನೇ ದಾನ ಮಾಡಿ. ಅಜ್ಞಾನಿ ಜ್ಞಾನವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಜ್ಞಾನಿನೇ ಜ್ಞಾನವನ್ನು ಕೊಡ್ತಾರೆ. ಆದರೆ ಅವರಿಗೆ ಉಪಸನ್ನ ಆಗಬೇಕಾದರೆ ಅದು ವಿಧಿ ವಿಧಾನ. ಎರಡು ತುತ್ತ ತನ್ನೂರೊಟ್ಟಿ ಕೇಳಬೇಕಾದ್ರೆ ಭಿಕ್ಷುಕ ಎಷ್ಟು ವಿನಯದಿಂದ ಕೇಳ್ತಾನೆ. ಅದು ಹಳಸಿದ ಅನ್ನ, ಇದು ಜ್ಞಾನಾಮೃತ. ಈ ಜ್ಞಾನಾಮೃತ ಪ್ರಾಪ್ತಿ ಮಾಡಿಕೊಳ್ಳಲಾದರೆ ಅಧಿಕವಾದ ವಿನಯ, ಭಕ್ತಿ, ಆಸಕ್ತಿ. ಭಕ್ತಿ ಅದ ಆಸಕ್ತಿ ಇಲ್ಲ, ಆಸಕ್ತಿ ಅದ ಭಕ್ತಿ ಇಲ್ಲ ಅಂದರೆ ಅವ ಲಕ್ಷ್ಯವನ್ನು ಮುಟ್ಟಲಿಕ್ಕೆ ಸಾಧ್ಯ. ಅದಕ್ಕೆ ಈ 8ನೇ ಶ್ಲೋಕ ಅಥೋ ವಿಮುಕ್ತೈ ವಿದ್ವಾನ್ ಪ್ರಯತೇತ. ವಿದ್ವಾನ್ ಅಂದರೆ ಸಾಧಕ, ಶಮದ ಮಾರಿ ಷಟ್ ಸಂಪತ್ತಿನ ಕೂಡಿಕೊಂಡ ಸಾಧಕ. ವಿಮುಕ್ತೈ ವಿಶೇಷವಾದ ಮುಕ್ತಿ ಅಂದರೆ ಕಾರ್ಯಕಾರಣ ಸಹಿತ ಅಜ್ಞಾನ ಮತ್ತು ಕಾರ್ಯವಾದ ಎಲ್ಲರಿಂದ, ಅಹಂಕಾರ ಮಮಕಾರದಿಂದ ಅಜ್ಞಾನದಿಂದ ಮುಕ್ತನಾಗಿದ್ದಾದರೆ ಪ್ರಯತೇತ. ಯಥೇತ ನಡೀತದೆ. ಪ್ರಯತೇತ ಅಂದರೇನು? ವಿಶೇಷವಾಗಿ ಅದರ ಅರ್ಥ ಏನು ಅಂತ ಕೇಳಿದರೆ, ಸಮಸ್ತ ದೈಹಿಕ, ಐಂಗಿಕ ಮತ್ತು ಮಾನಸಿಕ ಇವು ಎಲ್ಲವುಗಳಿಂದಲೂ ಕೂಡ ಪ್ರಯತ್ನ ಮಾಡಿ. ಇವನು ಬಾಹ್ಯಾರ್ಥ ಸುಖಸ್ಪೃಹ ಸನ್ಯಾಸ, ಬಾಹ್ಯ ಅವು ಎಲ್ಲವುಗಳಲ್ಲಿ ಸುಖವನ್ನು ಬಿಡಲಿಕ್ಕೆ ಪ್ರಯತ್ನ. ಸುಖ ಬುದ್ಧಿ ಮೊದಲು ಇದು ನನಗೆ ಸುಖ ಕೊಡ್ತದೆ, ಇದರಿಂದ ನನಗೆ ಸಂತೋಷ ಆಗ್ತದೆ, ಇದರಿಂದ ನನಗೆ ಕಲ್ಯಾಣ ಆಗ್ತದೆ ಅಂತ ಹೇಳ್ಕೊಂಡು ಅದರ ಪ್ರಾಪ್ತಿಗೆ ಸಂಬಂಧಕ್ಕೆ ಎಷ್ಟೋ
ಮಾಡಬಾರದನ್ನು ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಅವರು ಶಾಸ್ತ್ರಗಳಲ್ಲಿ. ಆ ಮನುಷ್ಯ ಹೇಗಪ್ಪ ಅಂದ್ರೆ ಪ್ರಯತೇತ, ಅದಕ್ಕೆ ಸಮಸ್ತ ಬಾಹ್ಯ ಸುಖಗಳಿಗೆ ಕಾರಣವಾದ ವಿಷಯಗಳ ಇಚ್ಛೆ, ಸ್ಪೃಹಾಂಗ ಇಚ್ಛೆ, ಅವಳ ಸನ್ಯಾಸ, ಅವಳ ತ್ಯಾಗ ಮಾಡುವುದಕ್ಕೆ ವಿದ್ವಾನ್ ಪ್ರಯತೆ. ವಿದ್ವಾನ ಸಣ್ಣ ಪ್ರಯತ್ನ ಇಲ್ಲ, ಯಥೇತ ಪ್ರಯತ್ನ, ಪ್ರಯತೇತ ಪ್ರಕೃಷ್ಟ ರೂಪೇಣ ಎಲ್ಲ ದೃಷ್ಟಿಯಿಂದಲೂ, ದೈಹಿಕ ದೃಷ್ಟಿಯಿಂದಲೂ, ವಾಚಿಕ ದೃಷ್ಟಿಯಿಂದಲೂ, ಮಾನಸಿಕ ದೃಷ್ಟಿಯಿಂದಲೂ ಏನಪ್ಪ ಅಂತ ಕೇಳಿದರೆ ಅವ ಪ್ರಯತೇತ. ಇಂದ್ರಿಯಗಳಿಂದ ಆಗುವ ಸುಖವನ್ನೇ ಆಗಲಿ, ದೈಹಿಕ ಸುಖವನ್ನೇ ಆಗಲಿ, ಮಾನಸಿಕ ಸುಖ ಅಂದ್ರೇನು, ಕಲ್ಪನೆಗಳು, ರಾಮರಾಜ್ಯ, ಇವೆಲ್ಲವುಗಳಿಂದ ಏನಪ್ಪ ಅಂತ ಕೇಳಿದರೆ ಅವ ಸನ್ಯಾಸ್ತ, ತ್ಯಾಗ ಮಾಡಿರೋದು. ಸಮ್ಯಕ್ ನ್ಯಾಸ ಸನ್ಯಾಸ, ಸಂಪೂರ್ಣ. ಅವು ಮಂಗ್ಯ ಕಕ್ಕಿ ಕಾಯಕ್ಕೆ ಒಂದು ಕಾಯಿ ಹಾಕ್ತಾರೆ ಅಡುಗೆ, ಕಲ್ಲು ಭೂಮಿಯಾಗ ಭಾಳ ಮಳೆ ಆದ ಕಾಯಿ ಹಾಕ್ತಾರೆ, ಭಾಳ ಸುಗಂಧ ಇರ್ತದೆ. ಅದು ಅಲ್ಲಿ ಆದರೆ ಈ ಕಡೆ ಮಂಗೆ ಅಂದ್ರೆ ರಾಜಮಾರಿ, ಅದು ತಿಂತು ಅಂದ್ರೆ 3 ದಿನ ಆಗಂಗನೇ ಇಲ್ಲ, ಅಷ್ಟು ಅದು ಕಟ್ಟಾಗಿ ಜಾಮ್. ಅದರ ವಾಸನೆ ಬಡಿತು ಅಂದ್ರೆ ನನಗೆ ತಿನ್ನಬಾರ್ದಪ್ಪ, ಎಷ್ಟೋ ಸಲ ಹೇಳಿ ಅಲ್ಲಿ ದೂರ ಕೂತು ನೋಡೋದು ಏನಾಗ್ತದೆ, ನೋಡಬೇಕು. ಆಮೇಲೆ ಗಾಳಿ ಆ ಕಡೆ ಬಿಡಕ್ಕೆ ಈ ಕಡೆ ಬರೋದು, ಗಾಳಿ ಆ ಕಡೆ ಬಿಟ್ಟು ಅದಂತ ಕುಂಡ್ರು, ಅದಕ್ಕೆ ಕುಂಡ್ರು ಹೋಗಿ ಅದೇ ದೂರ ಸುಮ್ಮನೆ ಮುಟ್ಟುದು ಏನೋ ತಿನ್ನಬಾರ್ದು. ಕೈಯಾಗ ಹಿಡಿದ ಅನ್ನಾಕ, ಬಾಯಿ ಹತ್ತಿದ್ರೆ ಏನಾಕ, ತಿನ್ನನ್ನಾಕ, ಕಾಟಿ ಕಡೆ ತಿಂದಿರ್ಬೇಕು. ಮತ್ತೆ ಏನು ಜನ ಸಂಸಾರ ವಿಷಯಗಳು ಹಿಂಗದ, ಸಣ್ಣ ಪ್ರಯತ್ನ ಇಲ್ಲ, ಪ್ರಯತ್ನ ಅದರಲ್ಲಿ ಎಂಥ ಶಕ್ತಿ ಅದ, ಆಕರ್ಷಣ ಶಕ್ತಿ ಅದ, ಲೋಹ ಚುಂಬಕ, ಲೋಹ ಚುಂಬಕ. ಅದಕ್ಕೆ ಸಾಧಕನಾಗಿರ್ತಕ್ಕಂಥ ಬರೇ ಮಾತಲ್ಲ, ಪ್ರಯತ್ನ ಪ್ರಕೃಷ್ಟ ರೂಪೇ ಯತನ ಪ್ರಯತ್ನ. ಹಾಗಾಗಿ ಅದಕ್ಕೆ ಬಾಹ್ಯ ಅರ್ಥ ಸುಖ ಸ್ಪೃಹ ನಾಮರೂಪಾದಿಗಳಲ್ಲಿ ಸುಖ ಉಂಟಾಗುತ್ತದೆ. ನೋಡಿದರೆ, ಕೇಳಿದರೆ, ಮುಟ್ಟಿದರೆ, ತಿಂದರೆ ಅಂತ ಏನು ಇಚ್ಛೆ ಅದ, ಈ ಇಚ್ಛೆ ಏನಪ್ಪ ಅಂತ ಕೇಳಿದರೆ ಸನ್ಯಾಸ ಸಂಪೂರ್ಣವಾಗಿ ಬರೇ ಬಿಡುವುದಲ್ಲ, ಸಮ್ಯಕ್ ನ್ಯಾಸ ಸನ್ಯಾಸ. ಅದರ ಸಂಬಂಧ, ಅದರ ಅಪೇಕ್ಷೆ ಎರಡು ದೂರ ಇರಬೇಕು, ವಾಸನೆ ಬಿಡಬೇಕಂತ ಸಮ್ಯಕ್ ಅದು ಇರ್ತದೆ. ಸಂಬಂಧ ಇದ್ರೂ ಏನಿಲ್ಲ, ಸಂಬಂಧ ಎಲ್ಲ ಬಿಟ್ಟು ಕರೆ ವಾಸನ ನೀನು ಮತ್ತೆ ಹೇಳ್ಕೊಂಡು ಹಿಂದಿನ ಐತೆ. ಅದಕ್ಕೆ ಸನ್ಯಾಸ, ಸಮ್ಯಕ್ ಅವಳನ್ನು ಬಿಟ್ಟು. ಹಾಗಿದ್ರೆ ಅವನಿಗೆ ಸಮಾಧಿ ಆಗ್ತದೇನ್ರಿ? ಮನಸ್ಸು ಸರ್ವತ್ರ ಬ್ರಹ್ಮ ದರ್ಶನ ಆಗ್ತದೆ. ಹಿಂಗೆ ಸಮ್ಯಕ್ ಬಿಟ್ಟು ಅವನಿಗೆ ಪ್ರಯತ್ನಪೂರ್ವಕವಾಗಿ ಸಮ್ಯಕ್ ರೂಪದಿಂದ ಸಮಸ್ತ ವಿಷಯಗಳನ್ನು ಇಂದ್ರಿಯಗಳನ್ನು ಮನಸ್ಸನ್ನು ಹಿಂತಕೊಂಡ್ರೆ ಅವನಿಗೆ ಸಮಾಧಿ ಹಾಕದೇನು, ಶಾಂತ ಆಗ್ತದೆ ಮನಸ್ಸು. ಬರೀ ಹೊಲ ಸ್ವಚ್ಛ ಮಾಡಿದ್ರೆ ಬೆಳೆ ಬೆಳೆಯಂಗಿದ್ರೆ ಬೀಜ ಬಿತ್ತಬೇಕು, ಸ್ವಚ್ಛ ಮಾಡಿದ್ರೆ ಹಾಗೆ ಕೇವಲ ಸಮಸ್ತ ವಿಷಯಗಳಿಂದ ಮನಸ್ಸನ್ನು ಹಿಂದೆ ತೆಗೆದುಕೊಂಡ ಮಾತ್ರಕ್ಕೇನೆ
ಸಮಾಹಿತ ಆಗೋದಿಲ್ಲ, ಸಮಾಧಿ ಆನಂದ ಸಿಗುವುದಿಲ್ಲ. ಮತ್ತೇನು ಮಾಡಬೇಕು? ಸಂತಂ ಮಹಾಂತಂ ಸಮುಪೇತ್ಯ ದೇಶಿಕಂ. ಸಂತಂ ಮಹಾಂತಂ ದೇಶಿಕಂ. ಕಂ ಅಂದ್ರೆ ಬ್ರಹ್ಮ, ದೇಶಿಕ ಅಂದ್ರೆ ಕಂ ಬ್ರಹ್ಮ, ದಿಶತಿ ಇತಿ ದೇಶಿಕ. ಕಂ ಅಂದ್ರೆ ಬ್ರಹ್ಮವನ್ನು, ಆನಂದವನ್ನು, ಸತ್ತು ಚಿತ್ತ ಅದಿಗಳನ್ನು ಯಾವ ಇದಮಿತ್ತಂ ಅಂತ ಇದೆ ಬ್ರಹ್ಮ ತಿಳಿಸಿರ್ತಾನೆ, ಅವನಿಗೆ ದೇಶಿಕ ಸೂಚನೆ ಕೊಡ. ಬ್ರಹ್ಮದ ಎಲ್ಲ ಹೇಳ, ಇದು ಆನಂದದ ಸತ್ಯದ ಅನುಭವ ದೇಶಿಕ. ಅಂತಹ ದೇಶಿಕ ಹೆಂಗಿರ್ತಾನೆ? ಸಂತಂ. ತಮ್ ಅಂದ್ರೆ ಅವನು, ಸಮ್ ಅಂದ್ರೆ ಸಮ್ಯಕ್. ಸಂತ ಬ್ಯಾರೆ ಅಂತ ಯಾರ ಶಾಸ್ತ್ರ ಹೆಂಗೆ ಹೇಳ್ಯಾರ ಹಂಗೆ ಹೇಳಿದ್ರು ಸಂತ, ಅವರೇ ಸಾಧು ಅಂತ. ಎಂದು ಕೇಳಿ ಏನು ಶಾಸ್ತ್ರದಿಂದ ಚರ್ಯೆಯನ್ನು ಮಾಡ್ತಕ್ಕಂಥದ್ದು ಅಂತ ಸಂತ. ಸಮ್ಯಕ್ ರೀತಿಯಾಗಿ ಶಾಸ್ತ್ರ ಹೇಳಿದಂತೆ ನಡೆಯುವುದು. ಮತ್ತೆ ಹೇಳ್ತಾನೆ ಮಹಾಂತಂ. ಆ ಪರಮಾತ್ಮನ ಕಂಡೋಗಿರ್ಬೇಕು ನೋಡಿ, ಅವನೇ ದೇಶಿಕ ಆಗಿಸುತ್ತೆ, ಅವನೇ ನೋಡಿಲ್ಲ ಮತ್ತು ಮಂದಿಗೆ ತೋರಿಸ್ತಾನೆ. ಅಂತಹ ಮಹಾಂತಂ ಅಂದ್ರೆ ಜ್ಞಾನಿಯನ್ನು, ಅಂಥವನೇ ನಾವು ದೇಶಿಕ ಅಂತ. ಬರೀ ಮಹಾಂತ ಜ್ಞಾನ ಆಗ್ಯದ ಹೇಳಕ್ಕೆ ಬರೆಯೋದ್ಬಿಟ್ಟು ಆ ದೇಶಿಕ ಗುರುಪದಕ್ಕೆ ಹೋಗಿಲ್ಲ. ಬ್ರಹ್ಮನಿಷ್ಠ ಇರಬೇಕು, ಶ್ರೋತ್ರಿಯನೂ ಇರಬೇಕು. ದೇಶಿಕ ಅಂದ್ರೆ ಬ್ರಹ್ಮನಿಷ್ಠ, ದೇಶಿಕ ಅಂದ್ರೆ ಶ್ರೋತ್ರಿಯ. ಮಹಾಂತ ಅಂದ್ರೆ ಬ್ರಹ್ಮನಿಷ್ಠ. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸರ್ವಮೇವಾದಿ ಉಚ್ಚಿತ. ಬರೀ ಬ್ರಹ್ಮನಿಷ್ಠ ಇದ್ದರೆ ಅವ್ನು ಹೇಳಕ್ಕೆ ಬರೋಣ, ಬರೀ ಶ್ರೋತ್ರಿಯ ಇದ್ರೆ ಬರ್ತಿಲ್ಲ, ಬರೀ ಮಾತಾಡ್ತಾರೆ. ಅನುಭವ ತಂದು ಕೂಡ ದೇಶಿಕ. ಅದಕ್ಕೆ ಅಂದ್ರೆ ಅವರು ಎಂತ ಸಂತಂ, ಯಾರ ಮನಸ್ಸು ಶಾಂತ ಆಗ್ಯದ ಅವರು ಸಂತರು. ಯಾರು ಭಗವಂತ ಅನುಭವ ಮಾಡೋ ಸಂತತ್ವ ರುಚಿ ಅವರು ಸಂತರು. ಆಮೇಲೆ ಬ್ರಹ್ಮ ನಿಷ್ಠ ಮಹಾಂತ ಮಾಡ ಅಂತಹ ದೇಶಿಕ ಶ್ರೋತ್ರಿಯ ಬ್ರಹ್ಮನಿಷ್ಠನು ಶ್ರೋತ್ರಿಯನು ಅಂಥವರನ್ನು ಸಮುಪೇತ್ಯ ಅವರನ್ನು ಭೇಟಿಯಾಗಿ ಉಪೇತ್ಯ. ಈ ಸಮುಪೇತ್ಯ ಅಂದರೆ ಏನು? ಅದಕ್ಕೆ ರೀತಿ ಹೇಳ. ನಿಮಗೆ ನೌಕರಿ ಇಂಟರ್ವ್ಯೂ ಕರೆದೇವು, ಹೋಗಿ ನಿಂತ ಏನಪ್ಪ ನನ್ನ ನೌಕರಿ ಬೇಕು, ಏನಾಗಿದೆ ಪಾಸ್ ಆಗ ರೂಪಾಯಿದಿಂದ ಕಾಯಿಲೆ ಮನೆಗೆ ಬಿಟ್ಟಿಲ್ಲ, ಕಾಯಿಲೆ ಮನೆಗೆ ಬಿಟ್ಟು ಹೋಗಿ ಮನೆ. ಸಮುಪೇತ್ಯ ಬರೀ ಹೋಗೋದಲ್ಲ, ಹೋಗೋದು ರೀತಿ ಅದದು. ಹೆಂಗೆ ಹೋಗ್ಬೇಕು, ಬರುವ ಸಂದರ್ಶನ ಹೆಂಗೆ ಹೋಗ್ಬೇಕು, ದೊಡ್ಡವ್ರಿಗೆ ಭೇಟಿ ಆಗಬೇಕಾದ ರೀತಿ ಹೇಳಿರಲಿ, ಹಿರಿಯರಿಗೆ ಗುರುಗಳಿಗೆ ಕೂಸುಗಳಿಗೆ ಭೇಟಿ ಹಿರಿಯರಿಗೆ ಖಾಲಿ ಕೈಗೆ ಸೂಟ್ ಹೋದ ಕಾಯಿಲ್ಲ ಕರಪಲ್ಲ ಬಂದ ನೀನು ಉಳಿದ್ರಿ. ಸಮುಪೇತ್ಯ ಅಂದರೆ ಅದಕ್ಕೆ ಹೇಳ್ತಾರೋ ಭಾವ ಸಹಿತವಾಗಿ ಕ್ರಿಯಾ ಸಹಿತವಾಗಿ ಹೋಗೋದು. ಅಂದರೆ ಹಂಗೆ ಹೋಗ್ಬಾರ್ದು. ಗುಡಿಗೆ ಹೋಗ್ತೇವೆ ಅಂದರೆ ಗುರು ಅಂತ ಹೋಗ್ತೇವೆ, ಏನು ಬಡವರು ಅದೇ ಮನಸ್ಸಿನ ಭಾವ ಇರ್ತಗೊಂಡು ಏನೇ ಇರ್ತಗೊಂಡು ಹೋಗಿ ಎರಡು ಚಲೋ ಮಾತಾಡಿದೆ ನಾ ಅಂತ ಅದೇ ಹಿಂಗೆ ಬಂದೇವ ನೋಡ್ರಿ. ನಾನು ಏನು ಮಾಡ್ತೀನಿ ಮನುಷ್ಯ, ಏನು ಮಾಡಬೇಕು ರೀತಿ ಅದಲ್ಲ, ರೀತಿ ಬಿಟ್ಟು ಮಾಡಿದ್ರೆ ಯಾವಾಗ ಆಗಿಲ್ಲ. ಅದಕ್ಕೆ ಅಂತವ್ರು ಸಮುಪೇತ್ಯ ಹೆಂಗೆ ಶಾಸ್ತ್ರದಾಗ ಹೇಳ್ಯಾರ ಧರ್ಮಾಸನ ಪುರೋಟಾಲ ಪುಷ್ಪ ಏನು ಬಿಡೋದು ಪಕ್ಕದ ಪುಷ್ಪರೇ ಒಂದೇ ಒಂದು ಏನು
ಏನಾದ್ರು ತೊಗೊಂಡು ಹೋಗಿ ಹಾಗೆ ಹೋಗ್ಬಾರ್ದು, ಹಾಗೆ ಹೋಗ್ಬಾರ್ದು. ಅದಕ್ಕೆ ಸಮೂಹ ಇತ್ತು ಅಂದರು. ಎಲ್ಲದಕ್ಕೂ ಒಂದು ರೀತಿ ಮಾಡಿ ಹೌದಾಗ ಎಲ್ಲಿ ಹೋಗ್ಬೇಕು, ಆಫೀಸ್ಗೆ ಹೋಗ್ದಾಗ ಹೆಂಗೆ ಹೋಗ್ಬೇಕು, ಹಿರಿಯರು ಭೇಟಿ ಆಗ್ತಾರೆ ಹೆಂಗೆ ಹೋಗ್ಬೇಕು, ಹುಡುಗರು ಭೇಟಿ ಆಗ್ತಾರೆ ಹೆಂಗೆ ಭೇಟಿ ಆಗ್ತಾರೆ, ಅದನ್ನೇನು ಹೇಳಬೇಕು. ಆ ನೇಮ್ ಪ್ರಕಾರ ಹೋದ್ರೆ ಅವನ ಮುಂದೆ ನೀ ಬಾಗದಿ ಅಂದರೆ ಏನು ಮಾಡ್ತಾರೆ, ವಿನಯಾದಿ ಯುಕ್ತ. ಹೌದಾ? ಕೆಳಗಿದ್ದರೆ ಕೊಡ್ತಾನೆ, ತಂಬಿ ಕೆಳಗಿದ್ದರೆ ಮೇಲೆ ನೀರು ಬರ್ತಾವೆ, ಎಲ್ಲ ಬಿಡೋದಿಲ್ಲ. ಅದಕ್ಕೆ ಸಮುದ್ರಕ್ಕೆ ವಿನಯವಂತನಾಗಿ, ಆಮೇಲೆ ಸಮಿತ್ಪಾಣಿಯಾಗಿ, ಸೌರಮೇವಾದಿ ಲಕ್ಷ್ಯ ಏನಾರೆ ತಗೊಂಡು ತನ್ನಲ್ಲಿ ಇದ್ದು ಭಕ್ತಿ ಎಲಗ ದೊಡ್ಡ ಮಾಡಿ ಭಕ್ತಿಯಿಂದ ಭಾವದಿಂದ ಸಮೂಹ ಇಚ್ಛೆ ಏನಪ್ಪ ಅಂತ ಕೇಳಿ ಯಾರು ದೇಶಿಕಂ ಶ್ರೋತ್ರಿಯ ಬ್ರಹ್ಮನಿಷ್ಠಾದನ್ನು ಹೋಗಬೇಕು. ಹೋಗಿ ಏನು ಮಾಡಬೇಕು? ಏನು ಉಪದಿಷ್ಟ ಅರ್ಥ ಸಮಾಹಿತ ಆತ್ಮ ಆತ್ಮ ಮನಸ್ಸು ತೇನ ಉಪದಿಷ್ಟ ಅವ್ರೇನು ಹೇಳ್ಯಾರೆ ಅದರಲ್ಲಿ ಏನು ಸಮಾಹಿತ ಸಮಾಹಿತ ಅಂದರೆ ತನ್ನ ಜೊತೆ ಕೂಡಬೇಕು ಅನ್ನೋದು ಹಾಲಾಗಿ ಬಂದಂಗೆ. ಆಗ ಅವರ ಮಾತಿನ ನನ್ನ ಮನಸ್ಸು ಬರೀ ಆತ್ಮ ಮನಸ್ಸು ಅವರು ತೇನ ಉಪದಿಷ್ಟ ಅರ್ಥ ಅವ್ಯಾಕತ್ವಂ ಬ್ರಹ್ಮ. ನೀನು ದೇಹ ಅಲ್ಲ, ನೀನು ಇಂದ್ರಿಯ ಅಲ್ಲ, ನೀನು ಮನಸ್ಸು ಅಲ್ಲ, ಇವೆಲ್ಲವೂ ಸಾಕ್ಷಿಯಾದ ಸತ್ಯ ಆತ್ಮ ನಿಂತೀನಿ, ಅದು ಬ್ರಹ್ಮ ಭಿನ್ನ ಅಲ್ಲ. ಇದು ಉಪದಿಷ್ಟದ ಸಮಾಹಿತದ ನಿಲ್ಲಬೇಕು. ಆಹಿತ ಅಂದರೆ ಇದು ಸಮ್ಯಕ್ ಆಹಿತ. ಅವರು ಹೇಳಿದ ಮಾತನಾಗ ಪೂರ ವಿಶ್ವಾಸದಿಂದ ಅದರಂಗೆ ಆಗುತ್ತೆ. ಹೆಂಗೆ ನೀರು ಹಾಲಾಗಿ ಸಮಾಹಿತ ಆಗ್ತದೆ, ನೀರು ಹಾಲಾಗಿ ಸಮಾಹಿತ ಆಗ್ತದೆ, ಸಮ್ಯಕ್ ಆಗ್ತದೆ, ಹೋಗ್ಬೋದು ಅದೇ ಆಗ್ತದೆ, ಗೊತ್ತಾಗಿಲ್ಲ. ಹಾಗೆ ಅವರು ಹೇಳಿದ ಬ್ರಹ್ಮದಲ್ಲಿ ನಿನ್ನ ಆತ್ಮ ಅಂದರೆ ನಿನ್ನ ಮನಸ್ಸು ಸಮಾನ ಅಂದ್ರೆ ಏನಪ್ಪ ಆಯಿತು ಅಂದ್ರೆ ನಿನ್ನ ಮುಕ್ತಿ ಸಿಗ್ತದೆ. ಅದಕ್ಕೆ ಸಮಾಹಿತ ಆತ್ಮನಾಗಬೇಕು. ಹಾಗೆ ಆದಿ ಅಂತಂದ್ರೆ ನಿನಗೆ ಕಲ್ಯಾಣ ಆಗ್ತದಪ್ಪ ಅಂತ ಹೇಳಿ. ಮತ್ತು ನಾವೆಲ್ಲ ಇಟ್ಟು ಮಾಡ್ಬೇಕಂದ್ರೆ ಅದು ನೀನೇ ಮಾಡಿ, ಅದು ಮತ್ತೆ ಅದು ಮಾಡೋಕ್ಕೆ ಬರೋಂಗಿಲ್ಲ. ಯಾಕೆ ಉಪದೇಶ ಮಾಡ್ತಾರೆ, ಆ ಸಮಾಜ ಸುಖ ನೀನೇ ಅನುಭವಿಸ್ಬೇಕು, ನೀನೇ ಮಾಡ್ತಾರೆ. ಹೊಟ್ಟೆ ತುಂಬಬೇಕಾದ್ರೆ ನೀನೇ ಉಣ್ಬೇಕು. ಮತ್ತೊಬ್ಬ ಗುಣಕ್ಕೆ ಬರೋಂಗಿಲ್ಲ, ಅದು ಮತ್ತೊಬ್ಬ ಗುಣಕ್ಕೆ ಬರೋಂಗಿಲ್ಲ. ಅದಕ್ಕೆ ನೋಟ ಕೂಟದ ಆನಂದ ಇರಬೇಕಾದ್ರೆ ನೀನೇ ಹೆಂಗೆ ನೋಡಬೇಕು, ನೀನೇ ಕೇಳಬೇಕು. ಹಾಗೆ ಇದು ಆತ್ಮಾನಂದವನ್ನು ಪಡೆಯಬೇಕಾದ್ರೂ ನೀನೇ, ಮತ್ತೊಬ್ಬರು ಮನೆ ಕೇಳೋಂಗಿಲ್ಲ, ಮತ್ತೊಬ್ಬರು ಸಾಧ್ಯ ಇಲ್ಲ. ಅದನ್ನೇ ಏನಪ್ಪ ಅಂತ ಕೇಳಿದರೆ ಹೇಳ್ತಾರೆ, ಅದು ಮಾಡೋ ಗುರುಗಳ ಹಂತಕ್ಕೆ ಹೋಗ್ಬೇಕು. ಆಚಾರ್ಯವನ್ನು ಪುರುಷ ಗುರು ಮಾಡಿಕೊಂಡವನಿಗೆ ವೇದ ಅಂದರೆ ಜ್ಞಾನ ಎಲ್ಲ ಸ್ವಾಭಾವಿಕ. ನೋಡ್ರಿ, ಕೆಲವೊಂದು ತಾನೇ ಓದಿರೋ ಬರ್ತಾರೆ, ಕೆಲವೊಂದು ವಿದ್ಯಾರ್ಥಿ ಪುಸ್ತಕ ಓದಿರೋ. ಈ ಟೆಕ್ನಿಕಲ್ ಇಂಜಿನಿಯರ್ ಡಾಕ್ಟರ್ಗೆ ಏನದಲ್ಲ, ನೀವು ಚಂತಾನ ಓದಿದ್ರು ಬರೋಂಗಿಲ್ಲ. ನೀವು ಇದು ಪ್ರಾಕ್ಟಿಕಲ್ ಟೆಕ್ನಿಕಲ್ ಏನದ ಪ್ರಾಕ್ಟಿಕಲ್ ಇಂಜಿನಿಯರ್ ಪ್ರಾಕ್ಟಿಕಲ್ ಅವ್ನು ಮಾಡಿ ತೋರಿಸ್ತಾನೆ. ನೀವು ಮಾಡಬೇಕು, ನೀವು ಮಾಡೋಕ್ಕೆ ಕಸ್ತಾನೆ. ಡಾಕ್ಟರಿಗೆ ಕೊಯ್ದು ಡಾಕ್ಟರ್ ನೀನು ಕೊಯ್ಯಕ್ಕೆ ಕಸ್ತಾನೆ, ಕೊಯ್ಯಕ್ಕೆ ತೋರಿಸ್ತಾರೆ, ಕೊಯ್ಯಕ್ಕೆ ಕಸ್ತಾನೆ. ಇದೇ ಗುರುಗಳು. ಗುರು ಅಂತ ಇದ್ರಿ ಅಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಲ್ಲ. ಶ್ರೋತ್ರಿಯ ಓದಿಸ್ತಾನೆ, ಬ್ರಹ್ಮನಿಷ್ಠ ನಿನಗೆ ಕಲಿಸ್ತಾನೆ, ಹ್ಯಾಂಗೆ ಓದಬೇಕು ಅಂತ ಕಲಿಸ್ತಾನೆ. ಅದಕ್ಕೆ ಹ್ಯಾಂಗೆ ಇಂಜಿನಿಯರ್ ಡಾಕ್ಟರ್ ಆಗಬೇಕಾದ್ರೆ ಥಿಯೋರಿ ಪ್ರಾಕ್ಟಿಕಲ್ ಎರಡೂ ಬೇಕು. ಬರೋ ಥಿಯೋರಿ ಆದರೆ ಇಂಜಿನಿಯರ್ ಆಗಿಬಿಡಂಗಿಲ್ಲ, ಬರೋ ಪ್ರಾಕ್ಟಿಕಲ್ ಇಂಜಿನಿಯರ್ ಆಗಿಬಿಡಂಗಿಲ್ಲ. ಹೇಗೆ ಥಿಯೋರಿ ಪ್ರಾಕ್ಟಿಕಲ್ ಎರಡೂ ಬೇಕು. ಹಾಗೆ ಮುಕ್ತನಾಗಬೇಕಾದ್ರೆ ಗುರುಗಳು ಶ್ರೋತ್ರಿಯೂ ಇರಬೇಕು,
ಇವು ಎರಡೂ ಇದ್ದರೆ ವಿದ್ಯಾರ್ಥಿ ಅನುಭವ ಬರ್ತದೆ. ಕೇಳಿ ತಿಳಿತಾನೆ, ಮಾಡಿ ಅನುಭವ ಬರ್ತದೆ. ಕಷ್ಟ ಹ್ಯಾಂಗೆ ತಿಳ್ಕೊಳ್ಳೋದು ಕೇಳ್ತಾನೆ, ಹ್ಯಾಂಗೆ ಮಾಡ್ಕೊಂಡು ಹೇಳ್ತಾನೆ ಗುರು ಹೇಳ್ತಾನೆ. ಎರಡೂ ಏನಪ್ಪ ಕೇಳೋದು ಬೇರೆ ಜ್ಞಾನ. ಅದಕ್ಕೆ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸಂತಂ ಮಹಾತ್ಮಂ. ಅವ್ರು ಏನಪ್ಪ ಅಂತ ಕೇಳಿದ್ರೆ, ಅವ್ರಿಗೆ ಹೋಗಿ ಭೇಟಿ ಆಗಿ ಕೇಳಿದ್ರೆ ಅವರು ನನಗೆ ಹೇಳ್ತಾರೆ ಏನಾಗ್ತಾರೆ, ಮುಕ್ತಿ ಮುಕ್ತಿ ಮಾಡಿ ಏನು ಮಾಡಬೇಕು? ಅರೆ ಮುಕ್ತಿ ಅಂದರೆ ಬಿಡುಗಡೆ, ಸಿಕ್ಕೊಂಡಿದ್ದಾನ ಬಿಡಬೇಕು. ಮುಕ್ತಿ ಅಂದರೆ ಮೂರು ಜನ ಎತ್ತೋದು. ಅದಕ್ಕೆ ಗೀತ ಅದೇ ಇಲ್ಲಿ ಭಗವತ್ಪಾದ ಹೇಳ್ತಾರೆ, ಉದ್ಧರೇ ಆತ್ಮನಾತ್ಮ ಎತ್ರಿ ಮುಳುಗ್ಯಾನ ಪುರದುದ್ದವೇ ಶಿರದುದ್ದವೇ ಹೇಳ್ಯಾರ. ಸಂಸಾರ ಹೇಳ್ತಾರೆ ಪುರದುದ್ದವೇ ಶಿರದುದ್ದವೇ ಹೆಂಗೆ ಹೇಳ್ಯಾರ. ಈ ನೀರ ಸಂಸಾರ ಸಮೃದ್ಧ ಇಟ್ಟ ಕಿಟ್ಟ ಇದು ಸಂಸಾರ ಸಮ್ಯಜ್ಞತ್ವಮೇ ಶರಣ ಮುಖ್ಯ. ಅದೇ ಅಪಾರ ಸಂಸಾರ ಸಮ್ಯಜ್ಞತ್ವ ಬರೀ ಮಧ್ಯದಲ್ಲಿ ಸಮ್ಯಕ್. ಈಸಲು ಬಂದವರು ಮಜ್ಜನ ಮಾಡ್ತಾರೆ, ಸಮ್ಮಜ್ಜನ ಮಾಡಂಗಿಲ್ಲ. ಈಸಲು ಬಂದವರು ಮಜ್ಜನ ಸಮ್ಮತ್ ತಾನೇ ಹಿಡಿತಾನೆ. ಈಸಕ್ಕೆ ಬಂದಾಗ ನಡಬರ್ಕೆ ಇರ್ತಾನೆ, ಈಸಲು ಬರಲ್ಲ ಒಳಗಡೆ ಹೆಂಗೆ ತಾಳ ಹಿಡಿತಾವಲ್ಲ, ಹಿಂಗೆ ಸಂಸಾರದ ತಾಳ ಹಿಡವನು, ಹಿಂಗೆ ತಾಳ ಹಿಡವನು. ಎಂದು ನಾನು ಆ ಕೊಡದ ಮೇಲೆ ಭಾಳ ಸ್ವಲ್ಪ ಬಿದ್ದಾಗ ಕೊಡದ ಮೇಲೆ ಹಾಂಸ ಪಾಂಸ ಎಲ್ಲ ಆಗ್ಯಾವ. ಅನಂತ ಜನರ ಸಂಸ್ಕಾರ, ಅನಂತ ಜನರಲ್ಲಿ ಪಾಪ ಪುಣ್ಯ ಎಲ್ಲ ಏನು ಮುಳುಗ ಏನಿನಿಂದ ಮುಳುಗಡೆ ಮುಳುಗ ಸಮ್ಯಜ್ಞತ್ವಮೇ ಶರಣ ಮುಖ್ಯ. ಅಂಥ ಮುಳುಗದವನಿಗೆ ಇಲ್ಲೇ ನೆನಬೇಕು. ನೋಡ್ರಿ ಕೆಲವರು ಮುಳುಗು ತೆಗಿತಿರ್ತಾರೆ, 10 ಬೇಕ 20 ಭಾಳ ಮುಗಿದ್ರೆ ಆಟೋದಾಗ ಉಸಿರು ಹೊಡಿ ನನ್ನ ಹಂಗೆ ಆಟೋದಾಗ ಮುಂದೆ ಉಸಿರ ಕಡೆ ಹೋಗ್ತಾರೆ. ಎಂಥವು ಬೇಕ್ರಿ ತಾಳ ಹಿಡಿದದ್ದು 50, 60, 30 ಒಳಗೆ ಇದ್ದು ತರಬೇಕು ಅಂತಂದ್ರೆ ಉಸಿರು ಚೂರ ಹಿಡಿದಿರ್ಬೇಕು. ಯಾಕಂದ್ರೆ ಇವನು ಅವನಿಗೆ ತಳನೇ ಹಿಡಿತಾನೆ, ಇವನು ಅವನಿಗೆ ತಳ ಹಿಡಿತಾನೆ. ಅದಕ್ಕಂತ ಅವರು ಅಂತ ಹೆಂಗಿದ್ರು ಮಹಾಂತಂ ಸಂತಂ ದೇಶಿಕಂ ನಿಮಗೆಷ್ಟು ಸಂಕಟ ನೋಡಿ. ಇಂಥವ್ರಂತ ಎಟ್ಟು ಯಾಕೆ ಬಾಳೆತನ ತೆಗಿತೇವೆ, ಹಗೆದಲ್ಲಿ ಹಾಕಿರ್ತೇವೆ. ನೋಡ್ರಿ ಯಾರು ಎಲ್ಲಂತ ಹೋಗೋಕ್ಕಾಗಿರೋದು ಮೇಲೆ ಇದ್ದರು ತೆಗೆಯೋರು ಬೇಡ ಅಂತ ವ್ಯಾಪಾರ ಮಾಡಿ 10-15 ದುಡ್ಡು ಕಿತ್ತಂದ್ರೆ ಅದಕ್ಕೆ ಇವ್ರು ಹೆಂಗದ ಗುರುಗಳು ಅಂದ್ರೆ ಸಂತದ ಮಹಾಂತದ ಮತ್ತೆ ಭಾರತ ಕುಸಿದು ಬಿಡ್ತಾರೆ ಇವರು. ದೇಶಿಕರ ಎಟ್ಟು ಯಾಕೆ ಇಲ್ಲಿ ಸಂಸಾರ ವಾರಿಗಳು ಮಗ್ನ ಜನ್ಮ ಮರಣ ಸಂಸಾರ ಸಮುದ್ರದಲ್ಲಿ ಅದೇನು 6 ಎಕರೆ ಗೊತ್ತದಲ್ಲಿ ಅಪಾರ ಸಂಸಾರ. ಮನೆಯ ಮೂಲದ ತೆಗೆಯಕ್ಕಾಗೋದನ್ನು ಸಮುದ್ರದ ಮೂಲದ ತೆಗೆಯಬೇಕಾದ್ರೆ ಅವ್ರಿಗೆ ತೆಗೆದ್ರೆ ಯಾರು ಸ್ವಂತ ಮಹಾಪ್ರದೇಶ ಅವರೇ ಹೆಂಗೆ ತೆಗಿತಾರೆ ಕೇಳಿದ್ರೆ ಯೋಗಾರೂಢತ್ವ ಮಹಾಸಾಧ್ಯ ಸಂಕಲ್ಪ ದರ್ಶನ. ಯಾವುದು
ಒಂದು ಜ್ಞಾನ, ಒಂದು ಜ್ಞಾನ ಅಪಾರ ಸಂಸಾರ ಜನ್ಮ ಮರಣ ರೂಪ ಸಾಗರದಲ್ಲಿ ಮುಳುಗಿದವನಿಗೆ ಯಾರು ತೆಗಿಬೇಕು? ಯಾರ ಕಡೆಗೆ ಹಾಕೋದಿಲ್ಲ ಇದು. ಈ ಇಲಿ ಬಿದ್ದರೆ ಎತ್ತಿರಿ, ಆನೆ ಬಿದ್ದರೆ ಯಾರು ಸಹಾಯ ಮಾಡ್ತೇವೆ? ತನ್ನ ತಾನೇ ನಡೆದ್ರೆ ಆನೆ ನಡಿಬೇಕಿಲ್ಲ, ಯಾರು ನಡೆಸೋಕೆ ಬರ್ತಾರೆ? ಅದಕ್ಕೆ ಆದಿಲ್ಲ. ಸಣ್ಣ ಸಣ್ಣಕ್ಕೆ ಏನು ಮಾಡಿ ಹತ್ಕೊಂಡು ಇರಿಸ್ತಾ ಆನೆಗೆ ಯಾರು ಹೋಗ್ಬೇಕು? ಆಗ ಈ ಆತ್ಮನಿಗೆ ಉದ್ಧಾರ ಮಾಡೋಕ್ಕೆ ಎಲ್ಲರೂ ಸಹಾಯಕರಾದರೆ ವಿನಃ ತಮ್ಮ ಯಾರು ಉದ್ಧಾರ ಮಾಡೋಕ್ಕೆ ಜಡ್ ಆಗಿರ್ತದೆ, ಆಪ್ಷನ್ ಮಾಡಿರ್ತಾರೆ, ಹೇಳ್ತಾನೆ ಎಲ್ಲ ಹೋಗ್ಬಿಟ್ಟು ಅವರು ಪಾಪ ಹೆಂಗೆ ಬರ್ತದೆ? ಅದು ಮಾಡ್ಬೇಕು ತಾಳ್ಬೇಕು. ಏನು ನಿಮ್ದಕ್ಕೂ ನಮಗೆ ತೊಗೊಳಕ್ಕೆ ಬರ್ತದೆ? ವಚನ ಹೇಳಿ. ಯಾರ ದುಃಖ ಯಾರಿಗೆ ತೊಗೊಳಕ್ಕೆ ಬರೋಂಗಿಲ್ಲ, ಯಾರ ಸುಖ ಯಾರಿಗೆ ತೊಗೊಳಕ್ಕೆ ಬರೋಂಗಿಲ್ಲ. ಇನ್ನು ಈ ಸಂಸಾರ ಯಾರಿಗೆ ತೊಗೊಳಕ್ಕೆ? ಸಂಸಾರ ಸಾಗರ ನಮ್ಮ ದುಃಖದ ಯಾರು ತೊಗೊಳ್ಬಾರ್ದು? ಯಾರು ತಮ್ಮ ನಿನಗೆ ಯಾರು ದುಃಖಪಟ್ಟಿಲ್ಲ, ನನಗೆ ಯಾರು ನಿನ್ನ ಕಲ್ಯಾಣ ನೀನೇ ಮಾಡ್ಕೋಬೇಕನ್ನ ಯಾರು ಮಾಡಬೇಕು? ಸಂಸಾರ ವಾದಿದು ವಾದಿತ ಅಂತ ಯಾಕೆ ಬರ್ದಾಡ್ತಾರೆ? ಇದಕ್ಕೆ ಆದಿ ಅಂತ ಹೇಳಕ್ಕೆ ಬರಂಗಿಲ್ಲ ಅಂತ ವಾದಿದ ಸಮುದ್ರದಲ್ಲಿ ಆದಿ ಅನಂತ ಪಾರ. ಈ ಸಂಸಾರ ಸಮುದ್ರದಲ್ಲಿ ಇದಕ್ಕೆ ಆದಿ ಅಂತ ಗೊತ್ತಿಲ್ಲ. ಏನು ಚಾಲು ಮಾಡಿದಂತ ಗೊತ್ತಿಲ್ಲ, ಇದು ಏನು ಮುಗಿತಾರೆ ಗೊತ್ತಿಲ್ಲ. ಅದಕ್ಕೆ ಏನಪ್ಪ ಅಂದ್ರೆ ಈ ವಾರದಲ್ಲಿ ಮಗ್ನ ಸಂಬಂಧ ಇರೋದು ಬೇರೆ, ಮಗ್ನ ಬೇರೆ. ಶರೀರ ಬ್ಯಾಟ್ರಿ ಹಿಡ್ಕೊಂಡು ನಿಶೆ ಕುಡ್ದಲ್ಲಿ ಆಮೇಲೆ ಕುಡ್ದವನೇ ಕುಡ್ತದೆ, ಹಿಡ್ದವನೇ ಆ ಮಿಡಿಯೋ ದಿನ ಮಾತಾನ ಕುತ್ಕೊಂಡೆ ಮತ್ತು ಅವನ ವಿಷಯ ಆಗಿದ್ರೆ ಮತ್ತು ಮಾರದಂಗೆ ಹಾಕಿರ್ತಂತ ಮಿಡಿಯೋ ಹಾಕಿರ್ತದೆ. ಸಂಬಂಧದ ಅವನಿಗೆ ಮಗನೇನ ಮಗನೇ ಅವನ ಹೀಗೆ ಸಂಸಾರ ಬಾಧಿಸವು ಮಗ್ನ. ಹುಟ್ಟು ಸಾಯುವುದೇ ನನ್ನ ದಂಡ ಅಂತ ತಿಳ್ಕೊಳ. ನಮ್ಮ ಮಗನಂದ್ರೇನು? ಯಾಕೆ ಕೊಡ್ತೀವಿ? ಐತಿ. ಯಾಕೆ ಸಾಯ್ತಿ? ಇದರಾಗ ಮುಳಿಗೆದ್ದ ಹೆಂಗೆ ಬಟ್ಟಿ ಒಳಗೆ ಬಣ್ಣದಾಗ ಮುಳುಗೆದ್ರೆ ಹಾಕದ ಹಂಗೆ ಜೀವಾತ್ಮ ಅಂದರೆ ಸಾಯವ ಉಂಟ ಮಗ. ಅದೇ ಮತ್ತೆ ಎಲ್ಲಿ ಒಂದಿಟ್ಟು ಇಲ್ಲ ಹತ್ತಿರ ಸಾಯೋದಕ್ಕೆ ಅದೇನು ಸಾಯಬೇಕು? ದಿನ ಸಾಯ್ತಾನೆ. ದಿನಕ್ಕೊಮ್ಮೆ ಸಾಯುವುದು ನಿದ್ರೆ ನೀ ಕಾಣಿ. ಮನುಷ್ಯ ಒಮ್ಮೆ ಸಾಯ್ತಾನೆ, ದಿನ ದಿನ ಇಟ್ಟಿಟ್ಟು ನಿಮ್ಗೆ 50 ಸಾಕ ಸಾಯ್ಕೋತೆ ಬಂದ 50 ನಾನು. ಅದಕ್ಕೆ ಮನುಷ್ಯನೆಲ್ಲ ಇದು ತಿಕ್ಕ ಮಗ್ಗನ ಮಗನ ಸಾಯುವುದರೊಳಗೆ ಅದನ್ನೇ ಆ ಮರಣದಾಗೆ ನಡಬೇಕಲ್ಲ. 25 ಬಂದಿತ್ತಲ್ಲ, ಅದಕ್ಕೆ ಮಗ್ನಂ ಸಂಸಾರವಾಯಿತು. ಜನ್ಮ ಮರಣವೆಂಬ ಸಮುದ್ರದಲ್ಲಿ ಮುಳುಗಿರುವ ಅದೇ ಆಗಿರುವ ಆತ್ಮಾನ ತನ್ನನ್ನು ಏನು ಬುದ್ಧದಿ ಎತ್ತ
ಮಂದಿಗೆ ಎತ್ತವ್ರಿಗೆ ದಯಾವಂತ ಬರ್ತಾರೆ, ನನಗೆ ಎತ್ತವ್ರಿಗೆ ಸ್ವಾರ್ಥ. ಹಿಂಗೆ ಬಂದಾರ ಸ್ವಾರ್ಥ ಪೂರ್ಣ ಸ್ವಾರ್ಥಿ ಅಂದು ಮಾಡೋ ಸ್ವಾರ್ಥಿ. ನನ್ನ ಕೈಲೇ ಮಾಡೋದಿಲ್ಲ, ಅವ್ರದಾರ ಮಾಡೋದು. ಅದಕ್ಕಂತಾರೆ ಏನಪ್ಪ ಅಂದ್ರೆ ಮಗ್ನಂ ಆತ್ಮಾನಂ, ತನ್ನ ಉದ್ಧಾರ ಮಾಡ್ಕೊಂಡು ಮನೆ ಮಾಡಿದ್ರೆ ಆತ್ಮಾನಂ ಏನು ಮಾಡಬೇಕು? ಉದ್ಧಾರ. ಆ ಸಂಸಾರ ಸಮೂಹದಲ್ಲಿ ಮುಳುಗಿರುವ ಅವನನ್ನು ಮ್ಯಾಲೆ ಎತ್ತಬೇಕು. ಆತ್ಮನನ್ನು ಇಲ್ಲಿ ಜನ್ಮ ಮರಣವೆಂಬ ಸಾಗರದಿಂದ ಎತ್ತಬೇಕು. ನಡ್ಬೇಕು ಅನಂತರ ಎತ್ತಬೇಕು. ಹ್ಯಾಂಗೆ ಎತ್ತಬೇಕ್ರಿ? ಸಮ್ಯಕ್ ದರ್ಶನ ನಿಷ್ಠಯ ಯೋಗಾರೂಢತ್ವ ಆಸಾಧ್ಯ ಉದ್ಧಾರ. ಹೆಂಗೆ ಉದ್ಧಾರ ಮಾಡಬೇಕು ಅಂದ್ರೆ ಸಮ್ಯಕ್ ದರ್ಶನ ನಿಷ್ಠ. ಸಮ್ಯಕ್ ದರ್ಶನ ಅಂದರೆ ಯಾವ್ದು ಹೆಂಗದ ದರ್ಶನ. ಗಿಡದ ಗಿಡನೇ ಅಂತೀವಿ, ಮರದ ಮರನೇ ಅಂತೀವಿ, ಮನುಷ್ಯರ ಸಮ್ಯಕ್ ದರ್ಶನ. ವ್ಯವಹಾರ ದೃಷ್ಟಿ, ಏನು ಬೌದ್ಧಿಕ ದೃಷ್ಟಿಯಿಂದ ಅಧ್ಯಾತ್ಮ ಏನು ಸಮ್ಯಕ್ ದರ್ಶನ? ಯಾವುದು ಸತ್ತದ ಅದು ಸತ್ತು, ಯಾವುದು ಅಸತ್ತದ ಅಸತ್ತು. ಇದಕ್ಕೆ ಬೇಕಂತ ಆತ್ಮಾನಾತ್ಮ ವಿವೇಕ, ನಿತ್ಯ ನಿತ್ಯ ವಸ್ತು ವಿವೇಕ, ಸತ್ಯ ಸತ್ಯ ವಿವೇಕ, ಇವಾಗ ದರ್ಶನ. ಹೀಗೆ ಸಮ್ಯಕ್ ದರ್ಶನ ಮಾಡಬೇಕು. ಮಾಡಿ ಅದರೊಳಗೆ ನಂಬಬೇಕು, ನಿಲ್ಲಬೇಕಾಯ್ತು. ಸಂಶಯ ಇರಬಾರ್ದು ಅದರ ದರ್ಶನ. ಸಂಶಯ ಇತ್ತು ಅಂದ್ರೆ ಆತ್ಮ ವಿನಶ್ಯತಿ. ನೀ ಏನು ನೋಡಿದಿ ಅದು ಕರೆ, ಎಲ್ಲಿ ಹೋದು ಸಾಕ್ಷಿಯಾಗಿ ಸಾಕ್ಷಿ ಅದಕ್ಕೆ ಇರ್ತಾನೆ. ಏನು ನೋಡೋಣ ಬಿದ್ದ ಹಂಗೆ ಸಮ್ಯಕ್ ದರ್ಶನದ ನೇನು ನಿಷ್ಠೆಗೊಳ್ಳವನಾಗಿ, ದೃಢಗೊಳ್ಳವನಾಗಿ, ಸತ್ಯ ಸತ್ಯನೇ ಅಸತ್ಯ ಎಂದೂ ಅಸತ್ಯ ಸತ್ಯ ಆಗಲಾರದು, ಸತ್ಯ ಅಸತ್ಯ. ಹೀಗೆ ಆ ನಿಷ್ಠೆಯಿಂದ ಏನಪ್ಪ ಅಂದ್ರೆ ಅಸಾಧ್ಯ. ಸಮ್ಯಕ್ ನಿಷ್ಠೆಯಿಂದ ಏನು ಮಾಡಬೇಕು? ಯೋಗಾರೂಢ ಅಸಾಧ್ಯ, ಯೋಗಾರೂಢ ಅಸಾಧ್ಯ. ಯೋಗಿಯಾಗಿ ಯೋಗ ಕರ್ಮಸು ಕೌಶಲ. ಹಾಗೆ ಏನಪ್ಪ ನೀ ಯೋಗಿಯಾಗ, ಆಮೇಲೆ ನೀ ಯೋಗಾರೂಢಿ ಅದು ಬರ್ತದೆ. ಮೊದಲು ಯೋಗಿ, ಸರ್ವ ಸಂಕಲ್ಪ ಸನ್ಯಾಸಿ ಯೋಗಿ. ಸಮಸ್ತ ಸಂಕಲ್ಪ ಸನ್ಯಾಸ ಮಾಡಿ ಯೋಗಿ ಆಗಿ ಅಂತಂದರೆ ಅವಾಗೇನಾಗ್ತದೆ? ಆತ್ಮಾನ ಉದ್ಧರಿದೆ. ನಿನ್ನ ಆತ್ಮವನ್ನು ನಿನ್ನ ಗೆದಿಲಿಕ್ಕೆ ಬರ್ತದೆ. ಅದಕ್ಕೆ ಏನಪ್ಪ ಅಂದ್ರೆ ಮನುಷ್ಯ ಮಾಡಿ ಒಂದು ವೇಳೆ ಆತ್ಮನ ಉದ್ಧಾರ ಮಾಡಿದ್ರು ಅಂದ್ರೆ ನೀವೊಬ್ಬ ಆತ್ಮಘಾತಿ ಆಗಬೇಡ. ಆತ್ಮಘಾತಿಗೆ ಎಲ್ಲಿನೂ ಕೂಡ ಏನಪ್ಪ ಅಂದ್ರೆ ಅವನಿಗೆ ಸುಖ ಇಲ್ಲ ಸಂಶಯ. ನಾನು ಹೌದು ಅಲ್ಲೋ ಸರಿದು ಆತ್ಮ ಹಿಂಗೆ ಸಂಶಯ ಪಡಬೇಡ. ಸಂಶಯ ಆತ್ಮ ಮನಸ್ಸಿಗೆ. ಅದಕ್ಕೆ ಹೇಳು ನಿಷ್ಠಯ, ನಿಶ್ಚಯ ತಿಷ್ಠತೆ ಇತಿ ನಿಷ್ಠ. ಸಂಶಯ ವಿಪರೀತ ಭಾವನಾರಹಿತವಾಗಿ ತಿಳುವಳಿಕೆ ನಿಷ್ಠ ಅಂತ. ಅದು ಕರ್ಮನಿಷ್ಠ ಇರಬೇಕು, ಉಪಾಸನಿಷ್ಠ ಇರ್ಬೋದು, ಅದು ಜ್ಞಾನನಿಷ್ಠ ಇರಬೇಕು. ಇಲ್ಲಿ ಜ್ಞಾನನಿಷ್ಠೆ ಹೇಳ್ತಾರೆ. ಈ ನಿಷ್ಠೆಯ ಏನು ಮಾಡು? ಆತ್ಮಾನ ಪದ್ಧತಿ. ಈಗ ನಿನ್ನ ಆತ್ಮವನ್ನು ಉದ್ಧಾರ ಮಾಡು ಅಂತ. ಮನುಷ್ಯ ಏನಪ್ಪ ಅಂತ ಕೇಳಿದ್ರೆ ಅವನು ಸುಖಿ ಆಗ್ತಾನೆ ಅಂತ ಹೇಳಿದ. ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಅವನು ಹೇಳ್ತಾರೆ, ಸರ್ವಕರ್ಮಾಣಿ ಸನ್ಯಾಸ್ಯ ಭವಬಂಧನ ವಿಮುಕ್ತೆ. ಭವಬಂಧನ ವಿಮುಕ್ತೆ ಸರ್ವಕರ್ಮಾಣಿ ಸನ್ಯಾಸ್ಯ ಧೀರೈ ಪಂಡಿತೈ ಆತ್ಮಾಭ್ಯಾಸ ಉಪಸ್ಥಿತೈ ಯಜ್ಞ. ಅದಕ್ಕೆ ಏನು ಮಾಡಿರಿ ಅಂದ್ರೆ ಅವ್ರು ಹೇಳ್ತಾರೆ ಭವಬಂಧ ವಿಮುಕ್ತ. ಇಲ್ಲಿ ಭವಬಂಧ ಅಂದರು ಹಿಂದೆ ಸಂಸಾರ ಅಂದರು. ಸಂಸಾರವಾಗಿ ಭವ ಏವ ಬಂಧ ಭವಬಂಧ.
ಅಂದ್ರೆ ಹುಟ್ಟೋದು ಸಾಯಿಸ. ಅದಕ್ಕೆ ಸಂಸಾರ ನೋಡಿ, ಸಮ್ಯಕ್ ಸರತಿ ಇತ್ತು ಸಂಸಾರ, ಅದಕ್ಕೆ ಸಂಸಾರ. ಈ ಯುದ್ಧದಲ್ಲಿ ಒಂದು ಸ್ವಲ್ಪ ಕೊಡ್ತೇವೆ, 10, 20, 30, 35 ಕೊಡ್ತೇವೆ, ಆಯ್ತು, ಸ್ವಲ್ಪಕ್ಕೆ ಇರ್ತೇವೆ. ಅದಕ್ಕಂದ್ರೆ ಅವರು ಭವಬಂಧ ವಿಮುಕ್ತ. ಭವಬಂಧ ಅಂದರೆ ಜನ್ಮ ಮರಣ, ಇದು ಬಂಧನ. ಬಂಧನ ಅಂತ ಹೇಳ್ತೇವೆ ನಾವು, ಅಪೇಕ್ಷಾ ರಹಿತವಾದದ್ದು ಬಂಧನ ಅಂತ. ನಮ್ಗೆ ಇಚ್ಛೆ ಇಲ್ಲ, ನಾವು ಜನಾಶಯ ಮಾಡ್ಬೇಕಂತೆ ಡಾಕ್ಟರ್ ಬಂಧ ಮಾಡೋಣ, ತಿರುಗಾಡ, ನಮ್ಗೆ ಇಚ್ಛೆ ಇಲ್ಲ, ಅದಕ್ಕೆ ಬಂಧನ. ನಮ್ಮ ಬಾಯಿಗೆ ಬಂಧನ ಅಂತ. ಏನು ಮಾಡ್ತಾರೆ, ನಾನು ಕೈನೇ ಕಟ್ಟಿ, ಕೈ ಕಟ್ಟಿರ್ತಾನೆ ಯಾರು, ಕೈನೇ ಕಟ್ಟಿ, ನಾನು ಬಾಯಿಗೆ ಬರ್ತಾನೆ ಅಂತಿರ್ತಾರೆ. ಕಟ್ಟಿಲ್ಲ, ಸಿಕ್ಕೊಂಡ್ರೆ ಹಾಡಬಾರ್ದು ಬಾಯಿ, ಹಾಡಬಾರ್ದು ಕೈ, ಯಾಕೆ ಹೇಳೋರು ಮಾಡಬೇಡ. ಅದಕ್ಕೆ ಏನಪ್ಪ ಅಂತ ಕೇಳಿದ್ರೆ ಇದು ಬಂಧನ ಅಂತ. ನಮ್ಮ ಅಪೇಕ್ಷೆಗೆ ವಿರುದ್ಧವಾಗಿ ಇತ್ತು ಅಂದ್ರೆ ನಾವೇನಂತೇವೆ, ಅದಕ್ಕೆ ಬಂಧನ. ಅದಕ್ಕೆ ಬಂಧನ. ಇದು ಯಾವುದು ಭವಬಂಧ. ಸಾಯಬೇಕಂತ ಹಂಗೆ ಏನದು ಇಚ್ಛೆ ಅಲ್ಲಿ ಸಾಯಬೇಕ ಬಂಧನ. ಜೇಲಿಗೆ ಯಾರು ಅಪೇಕ್ಷೆ ಅಂತ ಹೋಗಿಲ್ಲ. ಅವು 4 ಗಾಡಿ ಮೇಲೆ ಅದಾವೆ, ಇಲ್ಲಿನ ಮನೆಗೆ 4 ಗಾಡಿ ಮೇಲೆ. ಅದು ಇದಕ್ಕೆ ಭಾಳ ಚಂದ ಅದ, ಭಾಳ ಮಜಬೂತು ಕಟ್ಟಿರ್ತಾರೆ ಅವ್ರು ಜೇನು. ಇದಾಟ ಮಜಬೂತ್ ಇರಂಗಿಲ್ಲ, ಭಾಳ ಕಟ್ಟಿರ್ತಾರೆ ಅವ್ರು. ಎಷ್ಟು ಸೆಕ್ಯೂರಿಟಿ ಪೊಲೀಸರು ನಿಂತಿರ್ತಾರೆ ಮಕ್ಕಳು ನಿಮ್ಮ ಕಾಯ ಆರಾಮ ಬಂದ. ಯಾಕೆ ನನ್ನ ಮನಸ್ಸಿಲ್ಲ ಇರಕ್ಕೆ. ಇಲ್ಲಿ ಈ ಮುರುಕು ಮನೆಯಾಗ ಇರಕ್ಕೆ, ಹರಕು ಮನೆಯಾಗ ಇರಕ್ಕೆ ಆಗಿಲ್ಲ. ಬರಲ್ಲ, ಮುಂಜಾನೆ ಬರೋದು, ನಾಷ್ಟ ಬರ್ತದೆ, ಜೈಲಿಗೆ ಟೈಮ್ ಊಟ ಬರ್ತದೆ, 4 ಗಂಟೆ ಚಾಯ್ ಇರ್ತದೆ, 10 ಮಣಿ ಊಟ ಇರ್ತದೆ. ನೀನು ಮನಸ್ಸು ಒಪ್ಪಂಗ ಅದಕ್ಕೆ ಬಂದರು. ಅದಕ್ಕೆ ಹೇಳ್ತಾರೆ ಭವಬಂಧ, ಜನ್ಮ ಮರಣ, ಸುಖ ದುಃಖ ನಮ್ಮ ಅಪೇಕ್ಷೆ ಇಲ್ಲ, ಅವು ಬರ್ತಾವೆ. ಅದಕ್ಕೆ ಆಗಂತೆ ಬಂಧ. ಬ್ಯಾಡದು ಬಂದ್ರೆ ಬಂಧ, ಬೇಕಂದ್ರೆ ಬಂದ್ರೆ ಸುಖ. ಅದಕ್ಕೆ ಅಂತಾರೆ ಇವ ಬಂಧ ವಿಮುಕ್ತಯೇ. ನಾ ಬ್ಯಾಡಂದ್ರೂ ಅನಿವಾರ್ಯ ಬರತಕ್ಕಂಥ ಇವ ಬಂಧ ವಿಮುಕ್ತಯೇ. ವಿಮುಕ್ತ ಅಂದರೆ ಮುಕ್ತ ಅಂದರೆ ವಿಮುಕ್ತಿ ಅಂದರೆ ಬಡ್ಡಿ ಹಿಡಿದು ಹೋಗ್ಬೇಕು. ವಿಶೇಷವಾಗಿ ಹಳ್ಳಿ ಬರಬಾರ್ದು ನೋಡಿ. ಡಾಕ್ಟರು ಆರಾಮಾಗಿ ಕರೆ ಆರಾಮಾದರೂ 1-2 ದಿನ ತೋರ್ಗಳಿದಂತ ಆರಾಮಾಗ್ಯದ ಏನು ಸಹ ಪೂರ ಹೋಗ್ಬೇಕು ಜಾಗ ಆಗದ ಪೂರ ಹೋಗ್ಬೇಕು. ಕ್ಯಾನ್ಸರ್ ರೋಗ ಹೆಂಗೆ ಹಂಗೆ ಬಂದು ಎಲ್ಲೇರಿ ಮೂಲೆ ಒಂದು ಕುಳಿತು ಕ್ಯಾನ್ಸರ್ 10 ವರ್ಷ ತುಂಬಿದ್ರೆ ಬೈತು. ಈ ಅಹಂಕಾರ, ಮಮಕಾರ, ಅಜ್ಞಾನ ಸಂಸ್ಕಾರ ಕ್ಯಾನ್ಸರ್ ಇದ್ದಂಗೆ ಪಕ್ಕ ತೆಗಿಬೇಕು. ಎಲ್ಲೆಲ್ಲಿ ಇಟ್ರಿ ಮತ್ತು ವರ್ಷನಾಗ ಮೈ ತುಂಬ. ಹಂಗಂತರ ಅವರು ಈ ಭವಬಂಧ ಏನದ ಇದು ಪೂರ ವಿಮುಕ್ತಯೇ. ಬಡ್ಡಿ ಹಿಡಿದು ಏನಪ್ಪ ಅಂತ ಕೇಳಿದರೆ ವಿಮುಕ್ತಯೇ ಏನಪ್ಪ, ಎಚ್ಚತಾಂ ಪ್ರಯತ್ನ ಮಾಡಿರಿ, ಆಪರೇಷನ್ ಮಾಡ್ರಿ, ಗುಳಿಗೆ ತೊಗೊಳ್ಳಿ, ಪಥ್ಯ ಮಾಡಿರಿ, ಹೆಂಗೆ ಹೇಳಕ್ಕಾಗ್ತದೆ ಇಲ್ಲ ಅಂತಂದ್ರೆ ಮತ್ತು ಅರ್ಧಂಬರ್ಧ ಪೂರ ಅದಕ್ಕಂತ ಅವ್ರು ಯಾರು ಮಾಡ್ತಾರೆ? ಶಾಣ ಇದ್ದವನೇ ಪಥ್ಯ ಮಾಡ್ತಾನೆ, ಬಾಯಿ ಚಟ ಇದ್ದವ ಪಥ್ಯ ಮಾಡಾಗಿ ನಾವು 3 ಮನುಷ್ಯ ಪಥ್ಯ ಮಾಡಂಗಿಲ್ಲ. ಅದಕ್ಕೆ ಹೇಳ್ತಾರೆ ಅವರು ಈ ಪಥ್ಯ ಮಾಡುವಾಗ ಪಂಡಿತೈ ಧೀರೈ. ಪಂಡಿತ ಅಂದರೆ ಶಾಸ್ತ್ರಜ್ಞಾನ ಅಂತ, ಜ್ಞಾನ ಬಹಳ ಬಂದಿದೆ.
ಚಟ ಸುಮಾರು ಧೀರ ಏನು ಕಸ್ಯ ಧೀರ ನಿತ್ಯ ನಿತ್ಯ ವಿವೇಕ ಪಂಡಿತನೂ ಇರಬೇಕು, ಬಿಡು ಧೈರ್ಯನೂ ಇರಬೇಕು. ಬಿಡು ಧೈರ್ಯ ಇರಬೇಕು. ಪಂಡಿತ ನಿತ್ಯ ನಿತ್ಯ ವಿವೇಕ ವಿವೇಕೆಲ್ಲ ವಿವೇಕೆಲ್ಲ ಬಿಡು ಧೈರ್ಯ ಇಲ್ಲ. ಬರ್ತದೆ ಇತ್ತಿಂದ ಮನೆ ಜಡ ಬರ್ತಾರಂತ ಅದಕ್ಕೆ ಹೇಳ್ತಾರೆ ಧೀರ ಹೀ ಪಂಡಿತ ಹೀ ಏನಪ್ಪ ಯತ್ಯತ ಪ್ರಯತ್ನ ಮಾಡಬೇಕು. ಬ್ರಹ್ಮಜ್ಞಾನ ಹಂಗೆ ಬರುವುದಲ್ಲ, ಏನು ಪ್ರಯತ್ನ ಮಾಡಬೇಕು. ಶಮ ದಮ ಸಂಪತ್ತಿ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಅವರು ಯತ್ಯತಾಂ ಏನಪ್ಪ ಅಂದರೆ ಯಾರು ಪಂಡಿತ ಹಿ ಪಂಡಿತ ಅಂದರೆ ಬುದ್ಧಿ ಅಲ್ಲ, ವಿವೇಕಿ ಸಾಧಕ ಶಾಣೆ ಪಂಡಿತ ಹಿ ವಿವೇಕಶೀಲ ಹಿ ವಿವೇಕಿ ಆಗಿರ್ತಕ್ಕಂಥ ವ್ಯಕ್ತಿ ಈ ಭವದ ಬಂಧನದಿಂದ ಮುಕ್ತ ಆಗಬೇಕಾಗಿತ್ತು ಅಂದರೆ ಫಲದಾಯಕವಾದ ಕರ್ಮಗಳನ್ನು ತ್ಯಾಗ ಮಾಡಿ ಏನಪ್ಪ ಅಂದರೆ ಅಭ್ಯಾಸ ಮಾಡಬೇಕು. ಅವ ಪ್ರಯತ್ನ ಮಾಡಬೇಕು. ಪ್ರಯತ್ನ ಬಹಳ ಮಂದಿ ಮಾಡ್ತಾರೆ. ಅದಕ್ಕೆ ಬರ್ತದೆ 1000 ರೂಪಾಯಿ ಪಗಾರ ಹೊಸ ಹೊಡೆಯಲ್ಲಿ 5 ರೂಪಾಯಿ. ಅದಕ್ಕೆ ಪಂಡಿತ ವಿವೇಕಶಾಲಿಗಳಿಂದ ಅಭ್ಯಾಸ ಮಾಡಬೇಕು, ಪ್ರಯತ್ನ ಮಾಡಬೇಕು. ಏನು ತಚ್ಚಿಂತನ ತತ್ವತನ ಅನ್ಯೋನ್ಯ ತತ್ವಬೋಧನ ಏಕದೇಶ ಪರಸ್ತು ಬ್ರಹ್ಮಾಭ್ಯಾಸ. ಅದಕ್ಕೆ ಹೇಳಿದ್ರು ಅಭ್ಯಾಸ ಎಂತ ಮಾಡಬೇಕು. ಹಾಗೆ ಅಭ್ಯಾಸ ನಿರಂತರ ಮಾಡಕತ್ತ ಅಂತ ಏನಾಗ್ತದೆ ಅಂದರೆ ಅವನಲ್ಲಿ ವಿವೇಕ ಉತ್ಪನ್ನ. ಅವನಲ್ಲಿ ಏನಪ್ಪ ಅಂತ ಕೇಳಿದರೆ ನಿತ್ಯ ಆತ್ಮಾನಾತ್ಮ ವಿವೇಕ. ಇವು ಮೊದಲನೇ ವಿವೇಕ ಆಗ್ಯಾವ. ಇದು ಆತ್ಮಾನಾತ್ಮ ವಿವೇಕ ಅವನ ಹತ್ತಕ್ಕೆ ಉತ್ಪನ್ನ ಅಂತ ತಿಳ್ಕೊಂಡು ಏನಪ್ಪ ಅಂದ್ರೆ ಮಾಡಬೇಕು. ಅದೇ ತಚ್ಚಿಂತನ ಇತ್ಯಾದಿಗಳನ್ನು ಹೇಳ್ಯಾರ. ಆದ್ದರಿಂದ ಮತ್ತು ಇವೇನು ಎಲ್ಲ ಬಿಟ್ಟು ಅದು ಮಾಡಬೇಕಂತೀರಿ ಮತ್ತು ಪೂಜಾ ಪಾಠಗಳು ಬಿಟ್ಬಿಡೋಣ. ನೋಡಪ್ಪ, ನಮ್ಮ ಶಾಸ್ತ್ರ ಬಿಡು ವೇದಾಂತ ಬಿಡೋಕ್ಕೆ ಹೇಳಕ್ಕೆ ಆಗಿಲ್ಲ. ಅದಕ್ಕೆ ಕೆಲಸನೇ ಇಲ್ಲ. ನಾವು ವೇದ ತಿಳಿ ಅಂತ ಹೇಳ್ತೀವಿ ಅಷ್ಟೇ. ವೇದಾಂತ ಹಿಡಿ ಬಿಡು ಇನ್ನು ಅದು ಅದಕ್ಕೆ ಹೋಗ್ಬಿಡ್ತೀನಿ ನಾನು. ನೀವು ಹೈಸ್ಕೂಲ್ಗೆ ಕಾಲೇಜ್ ಹೋದ್ರೆ ಪಾರ್ಟಿ ಪೆನ್ಷನ್ ತೊಗೊಂಬಂತಾರೆ ಮತ್ತು ಬೆನ್ನೈತೆ ಇದ್ರೆ ಪಾರ್ಟಿ ತಂದಿದ್ದೀರ ಪೆನ್ಷನ್ ತಂದಿದ್ದೀರ ಅಂತ. ಇದು ನಮ್ಗೆ ಅನೇಕ ಕ್ಲಾಸ್ ಮಾಡ್ಬಿಟ್ಟು ಇದು ಮಾಡೋದು ಅದು ನಮ್ಮ ವಿಷಯ. ಅದಕ್ಕೆ ಕಡಲಿಕ್ಕೆ ಹೋಗಿಲ್ಲ ಅಂತ ಅದು ಕರ್ಮ. ಯಾರಿಗೆ ಪಾಪದೋಷ ಮಾಡಲಿ ಚಿತ್ತಶ ಶುದ್ಧೇ ಕರ್ಮ ಮತ್ತು ವಸ್ತು ಅದಕ್ಕೆ ಹೇಳ್ತಾರಪ್ಪ ಅಂತ ಕೇಳಿದರೆ ಯಾವ ಮನೆಗೆ ರೋಗ ಆಗಿದೆ ನಮ್ಮ ಗುಳಿಗೆ ವರ್ಷ ನುಂಗುದು. ಯಾವನಿಗೆ ರೋಗ ಇಲ್ಲ, ಹೊಟ್ಟಿನ ಕಡೆ ಗತ್ತಿಲ್ಲ, ಅವನೇ ಗುಳಿಗೆ ನುಂಗೋದು ಮಸ್ತ್ ಒಂದು ಅನ್ಕೊಳ್ಳೋದು. ಅವನೇ ಮಾಡೋದು. ಯಾರ ಚಿತ್ತ ಏನೂ ಮಾಡೋಕ್ಕೆ ಹೋಗಂತದ್ದು, ಪೂಜೆ ಮಾಡೋಕ್ಕೆ ಹೋಗಂತದ್ದು, ಶಾಸ್ತ್ರಕ್ಕೆ ಹೇಳೋಕ್ಕೆ ಹೋಗಂತದ್ದು, ಹಮೇಶ ಮುಕ್ಕೋಬೇಕಂತದ್ದು. ಅಂಥವ್ರಿಗೆ ಎಬ್ಬಿಸ್ಕೊಂಡು ಮತ್ತೇನು ತೂಕ ಏನು ಮಾಡಬೇಕು ಕುಂತದೆ ಅಂತೇನು ಏನು ಮಾಡಬೇಕು ಅವನಿಗೆ ಹೇಳ್ತಾರೆ. ಅದಕ್ಕೆ ತರೋದು ಚಿತ್ತಸ್ಯ ಶುದ್ಧಯೇ ಕಾರಣ ಯಾರಿಗಪ್ಪ ಅಂದ್ರೆ ಬಟ್ಟೆ ಹೊಲಸಾಗಿದ್ದರೇ ಅದಕ್ಕೆ ಸಾಬೂನು ಹಚ್ಚಿ ಹೋಗಿ ಅಂತೀವಿ. ಹೊಸ ಬಟ್ಟೆಗೆ ಅಂತಾರೆ, ಸ್ವಚ್ಛ ಬಟ್ಟೆಗೆ ಯಾರು ಹೋಗಿ ಅಂತಾರೆ. ಶೋಷಣ ಕೆಲಸ ಮಾಡೋದ ಸ್ವಚ್ಛ ಇದೆ, ಚಲೋ ಇದ್ದು ಬಟ್ಟೆ ನಾಲ್ಕು ನೀರು ತೆಗೀರಿ. ಸ್ವಚ್ಛಿದ್ರೆ ಸ್ವಚ್ಛಿದ್ರೆ ಚಿತ್ತಶ ಶುದ್ಧಯೇ. ಚಿತ್ತ ಮನಸ್ಸು ಅಂತಃಕರಣ ಅಪವಿತ್ರ ಇದ್ದರೆ, ಅಪವಿತ್ರ ಅಂದರೆ ಕಾಮ
ಕರ್ಮಾದಿಗಳಿಂದ ಕೂಡಿಕೊಂಡಿದ್ದಾರೆ. ಪಾಪ ಕರ್ಮಾದಿಗಳು, ಅನಂತ ಇಚ್ಛೆಗಳು, ಆಶೆ ಆಕಾಂಕ್ಷೆಗಳು ಇವೆಲ್ಲ ಇದ್ದು ಅಂದ್ರೆ ಹೊಸ ಅರಿವಿ, ಸ್ವಚ್ಛ ಅರಿವಿ, ಮೊದಲದ ಅರಿವಿಗೆ ಬಗೆಯಂತೆ ಆಗಿರ್ತಾರೆ. ಏನು ಮಾಡಿ ಹೊಲಸು ಮಾಡ್ಕೊಂಡೆ ಅಂದ್ರೆ ಅವ್ರು ಹೇಳ್ತಾರೆ. ಅದಕ್ಕೆ ಸಣ್ಣ ಕೂಸುಗಳು ಯಾವ ಕರ್ಮ ಹೇಳೋದು ನೋಡಿ, ಅವು ಭಾಳ ಸ್ವಚ್ಛ ಇರ್ತಾವೆ. ಇವು ದೊಡ್ಡವೇ ಇವೇ ಒಡಂಗಿ ಆಗಿವೆ. ಗಂಡು ಪೂಜೆ ಮಾಡಿ ಹೇಳೋದು ಹೆಂಗ ದೊಡ್ಡ ಅನ್ಕೊಂಡ, ಹಂಗ ಹೊಲಸಾಗ್ತಾನೆ, ಹೆಂಗ ಹೊಲಸಾಗ್ತಾನೆ, ಹಂಗ ಸಾವನ್ನ ಹೆಚ್ಚಿಗೆ ಸಣ್ಣ ಹುಡುಗಿ ನಾನು ಅಂಗಿ ಚಡ್ಡಿ, ಇನ್ನು ಸಾಣದಿದ್ರೆ ಅಂಗಿ ಚಡ್ಡನೇ ಇದ್ದವು ಬಟಾಟೆ. ಮತ್ತೆ ನಾನು ಅಂಗಿ ಚಡ್ಡಿ, ಮುಂದೆ ನನ್ನ ಪುಸ್ತಕ, ಮುಂದೆ ನನ್ನ ಮನೆ, ಮುಂದೆ ನನ್ನ ಹೊಲ. ಈ ಹುಡುಗ ಸ್ವಚ್ಛ ಏನಿಲ್ಲ. ಚಿತ್ತ ಹೊಲಸು ಯಾರಾಗ್ಯದ, ಮನಸ್ಸು ಯಾರು ಅಹಂಕಾರ ಮಮಕಾರದಿಂದ ಹೊಲಸಾಗ್ಯದ ಅವ್ರಿಗೆ ಕರ್ಮ ಹೇಳಬೇಕು. ಸೊಳ ಬಟ್ಟೆ ಸುಮ್ಮನೆ ನೀರು ಹಾಕಿದ ಹಾಗೆ ಬರುತ್ತಿಲ್ಲ. ಚಿತ್ತ ಶುದ್ಧಿ ನತು ವಸ್ತು ಬಲ. ಒಂದು ಎರಡನೇದು ಕರ್ಮ ಯಾಕೆ ಮಾಡಬೇಕು, ಕರ್ಮದಿಂದ ಏನು ಕೊಡಬಹುದು, ನಿತ್ಯ ಸುಖ ಸಿಗ್ತದೇನು ಇಲ್ಲ. ಶಾಸ್ತ್ರ ಜ್ಞಾನಾದೇವತ್ತು ಕೈವಲ್ಯಂ ಅಂತದ್ದು. ಜ್ಞಾನದಿಂದಲೇ ಮುಖ್ಯ ಅಂತದ್ದು, ಕರ್ಮದಿಂದ ಮುಖ್ಯ ಅಂದಿಲ್ಲ. ಮತ್ತು ನಮ್ಮಗಳ ಕೈಯಾಗ ಜ್ಞಾನ, ಪರಮಾತ್ಮನ ಜ್ಞಾನ, ಬ್ರಹ್ಮಾತ್ಮ ಐಕ್ಯದ ಜ್ಞಾನ ಅದು ಸಿಗ್ತದೆ ಅದಕ್ಕೆ ಏನಿದೆ. ವಸ್ತು ಪ್ರಕಾಶ ಆಗುವುದಿಲ್ಲ. ವಸ್ತು ಕತ್ಲೆಯಾಗಿದ್ದು ವಸ್ತು ಪ್ರಕಾಶ ದೀಪನೇ ಬೇಕು, ಮತ್ತೊಂದು ಜರುರತ್ತಿಲ್ಲ. ಅದು ಜಪ ಮಾಡಿದ್ರೆ ಕತ್ಲೆ ಬಂದಿಲ್ಲ, ಹೊರಗಿಲ್ಲ. ಕತ್ಲೆಗೆ ದಾನ ಮಾಡಿದ್ರೆ ಕತ್ಲೆ ಬಂದಿಲ್ಲ, ಬೆಳಕೇ ಬೇಕು. ಹಾಗೆ ಜ್ಞಾನವೇ ವಸ್ತು ಅಂದರೆ ಬ್ರಹ್ಮದ ಉಪಲಬ್ಧಿಗೆ. ವಸ್ತು ಬ್ರಹ್ಮ, ಅವಸ್ತು ಪ್ರಪಂಚ. ಆ ಬ್ರಹ್ಮ ಜ್ಞಾನಕ್ಕೆ ಬ್ರಹ್ಮ ಪ್ರಾಪ್ತಿಗೆ ಏನಪ್ಪ ಅಂತ ಕೇಳಿದ್ರೆ ಕರ್ಮ ಜರೂರತಿಲ್ಲ. ಅದು ನಿನ್ನ ಮನಸ್ಸು ಸ್ವಚ್ಛ ಮಾಡ್ತದೆ, ಪಾಪ ನಿವೃತ್ತಿ ಮಾಡ್ತದೆ ಅಷ್ಟೇ. ಪಾಪ ಕಳೆಯಕ್ಕೆ ಕರ್ಮ ಬೇಕು ನೋಡಿ, ಪುಣ್ಯಕ್ಕೆ ಕರ್ಮ ಬೇಕು, ಬ್ರಹ್ಮ ಬೇಕಂದ್ರೆ ಕರ್ಮ ಬೇಕು. ಮತ್ತೆ ಏನು ಮಾಡ್ಬೇಕಂತೀರಿ? ಆ ಬ್ರಹ್ಮ ಹೆಂಗೆ ಸಿಗ್ತದೆ? ವಸ್ತು ಸಿದ್ಧಿ ವಿಚಾರ. ವಸ್ತು ಅಂದ್ರೆ ಬ್ರಹ್ಮ, ಅದರ ಸಿದ್ಧಿಯನ್ನು ಪ್ರಾಪ್ತಿ ಏನಾಗಿದೆ? ವಿಚಾರ. ಏನು? ಆತ್ಮ ಅನಾತ್ಮ, ನಿತ್ಯ ಅನಿತ್ಯ, ಸತ್ತು ಅಸತ್ತು ವಿಚಾರ ಮಾಡುವುದರಿಂದನೇ ವಸ್ತು ನಿನಗೆ ಉಪಲಬ್ಧಿ ಆಗ್ತದೆ. ವಿನಃ ನ ಕಿಂಚಿತ್ ಕರ್ಮ ಕೊಡುವುದು. ಎಷ್ಟು ಕರ್ಮ ಒಂದಲ್ಲ, ಕೋಟಿ ಕರ್ಮ ಮಾಡಿದನು, ಕೋಟಿ ಜನ್ಮದಲ್ಲಿ ಮಾಡಿದನು. ಶತಕೋಟಿ ಜನ್ಮ ಹೇಳ, ಕೋಟಿ ಕರ್ಮ. ಈ ಜನ್ಮ ಸಾಯುವುದಕ್ಕೆ ಈ ಜನ್ಮದ ಕರ್ಮ ಮಾಡಿದನು. ಇಂಥ ಜನ್ಮ 100 ತೊಟ್ಕೊಂಡು ಬಂದನು ಕರ್ಮ ಮಾಡಿದನು. ಏನಪ್ಪ ಅಂತಂದ್ರೆ ಅದು ಸಿಗುವುದಿಲ್ಲ. ಅದು ವಿಚಾರ ಮಾತ್ರದಿಂದಲೇ ಸಿಗ್ತದಪ್ಪ, ಅನ್ಯ ವಿಚಾರ ಇಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಸಣ್ಣದೊಂದು ಯುಕ್ತಿ ಹೇಳ್ತಾರೆ. ಮುದುಕರ ಕೈಯಾರ ಬಿಡಿಗಿರ್ತದೆ. ವೇದಾಂತಿಗಳಿಗೆ ಮುದುಕರ ಕೈಯಾರ ಬಡಿಗಿದ್ದ ಮುದುಕ ಹೆಂಗೆ ನಡೆಯಂಗಿಲ್ಲ, ಹಂಗೆ ಸ್ವಲ್ಪ ಹದ್ದು ಸ್ವಲ್ಪ ಇದೆ ವೇದಾಂತ ಹೇಳಕ್ಕೆ ಬರಂಗಿಲ್ಲ. ಹೇಗೆ ಹೋದ್ರೆ ಚಂದ್ರದ ಹಿಡ್ಕೊಂಡು ಅದ್ವೈತ ಸಿದ್ಧಾಂತ ಬರ್ತದೆ. ಹೇಳಿದ್ರು ಸನ್ಮತ್ ವಿಚಾರತಃ ಸಿದ್ಧಾರಜ್ಜು ತತ್ವ ಅವಧಾರಣ ಭ್ರಾಂತ್ಯೋದಿತ ಮಹಾಸರ್ಪ ಭಯ ದುಃಖ ವಿನಾಶಿನಿ. ಸನ್ಮತ್ ವಿಚಾರಿತ ಸಿದ್ಧ, ಸರಿಯಾದ ದೃಷ್ಟಿ, ಸರಿಯಾದ ಬೆಳಕ, ಅದಕ್ಕೆ ಅಡಬೇಕು. ಸರಿ ಬೆಳಕಿರಬೇಕು, ಸರಿ ಕಣ್ಣಿರಬೇಕು. ಇವೆರಡು ದೃಷ್ಟಿಯಿಂದ ವಿಚಾರ ಸಿದ್ಧ ರಜ್ಜು ಏನಪ್ಪ? ತತ್ವ ಅವಧಾರಣ.
ಯಥಾ ದೃಷ್ಟಿ ತಥಾ ಸೃಷ್ಟಿ. ಅದಕ್ಕೆ ಭ್ರಾಂತಿಗೆ ನಿಮಗೆ 4-5 ಕಾರಣ ಇದೆ. ಅವು ಎಲ್ಲ ಏನಪ್ಪ ಅಂತ ಕೇಳಿದ್ರೆ ವಿಚಾರ ಮಾಡಿ ಸರಿ ಇದ್ದು ಅಂದ್ರೆ, ಸಮ್ಯಕ್ ಇದ್ದು ಅಂದ್ರೆ ಏನದ ರಜ್ಜು ತತ್ವ ಅಂದ್ರೆ ವಸ್ತು, ಅವಧಾರಣ ಅಂದ್ರೆ ಜ್ಞಾನ. ರಜ್ಜು ಜ್ಞಾನ ಬರೋದು ಅದೆಲ್ಲ ಸಮ್ಯಕ್ ಇರಬೇಕು. ರಜ್ಜು ಅಂತಕ್ಕಂಥ ತತ್ವ ಅಂದ್ರೆ ವಸ್ತುವಿನ ಅವಧಾರಣ ಅಂದ್ರೆ ಜ್ಞಾನ ಸಿದ್ಧ ಬರೋಬರ. ಅದಕ್ಕೆ ಯಥಾವ ಜ್ಞಾನಂ ಪ್ರಮ, ಯಾವ್ದು ಹೆಂಗದ ಅಂತ ತಿಳ್ಕೊಳ್ಳೋದು ಪ್ರಮ, ಅನುಕ್ರಮ ಜ್ಞಾನ ಅಂತಾರೆ. ತತ್ವ ಅವಧಾರ, ತತ್ವ ವಸ್ತು ಅದು ಅವಧಾನಕ ಜ್ಞಾನಕ ನಮಗೆ ಹೆಂಗೆ ಸಮ್ಯಕ್ ವಿಚಾರ ಮಾಡುವುದರಿಂದ ಸಿದ್ಧ. ಭ್ರಾಂತೋದಿತ ಮಹಾಸರ್ಪ ಭಯ ದುಃಖ ವಿನಾಶ. ಸಮ್ಯಕ್ ವಿಚಾರ ಮಾಡಿದ ದೀಪ ತಂದ ಫ್ಯಾಕ್ಟ್ರಿ ಹಿಡಿದ ಸಪ್ಲೈ ಮಾಡಿದ ಅಳಗಾಡಿಲ್ಲ ಏನಾದ ಅಂದ್ರೆ ಹಗ್ಗದ ಇದು ಹಗ್ಗದ ಹೋಗಿದ್ರ ದನಕರೆ ಕಣಿಕೆರೆ ಕಟ್ಟಬೇಕು ತೊಗೊಂಡು ಅದೇ ಅದೇ ಹಂಗೆಲ್ಲ ಮಾಡ್ಕೊತಾನ ನೋಡಿ ತಿಳಿತಂದ್ರೆ ಹಾಗೆ ಬಿಟ್ಟು ಹೋಗ್ತೇನೆ. ಒಂದು ಮಾರಿ ತಂದ್ರೆ ಇದಕ್ಕೆ ಕೆಲಸ ತಪ್ಪಿಸೋತಿ. ಕರಿಗೆರೆ ಕಟ್ಟಕ್ಕೆ ಬರ್ತದ, ಕಣಿಕೆರೆ ಕಟ್ಟಕ್ಕೆ ಬರ್ತದೆ ನೋಡಿ ಹೆಂಗೆ ಸಮ್ಯಕ್ ವಿಚಾರಣೆ ಆಯ್ತಂದ್ರೆ ಅದನ್ನು ಉಪಯೋಗ ಮಾಡ್ಕೊತಾನ. ಮತ್ತು ಅದು ಗೊತ್ತಾಗಲಿಲ್ಲ ಅಂತ ಕೇಳಿದರೆ ಭ್ರಾಂತ್ಯೋದಿತ ಮಹಾಸರ್ಪ ಅತತ್ವ ಅವಧಾರಣ, ತತ್ವಾವಧಾರಣ ಹಾಕೈತಿ, ಅತತ್ವ ಅವಧಾರಣ ಆಗಿತ್ತು ಅಂದರು. ಆ ಹಗ್ಗವು ಸರ್ಪದಿಂದ ಆಗಿ ಹಿಂಗೆ ಭಿನ್ನ ಜ್ಞಾನ ಆಗಿತ್ತು ಅಂದ್ರೆ, ಭ್ರಾಂತಿ ಜ್ಞಾನ ಆಗಿತ್ತು ಅಂದರೆ ಏನಪ್ಪ ಭಯ ಬರ್ತದೆ, ಆಮೇಲೆ ದುಃಖ ಆಗುತ್ತದೆ. ಸಮ್ಯಕ್ ಆಯ್ತದ ಭಯ ದುಃಖ ವಿನಾಶ. ಏನು ಅಂಜೆ ನಿಂತಿದ್ದ ಅಂಜಿಕೆ ಹೋಯ್ತು, ಅಂಜಿಕೆ ಹೋಯ್ತು, ಅಂಜಿಕೆ ಹೋಯ್ತು ದುಃಖ, ಭಯ ದುಃಖ ವಿನಾಶ. ಭ್ರಾಂತಿಯಿಂದ ಭಯ ಬರ್ತದೆ, ತತ್ವ ಭ್ರಾಂತಿಯಿಂದ ದ್ವೈತ ಭ್ರಾಂತಿಯಿಂದ ಬರ್ತದೆ. ದ್ವಿತೀಯ ಭಯಂ ಭವತಿ, ದ್ವಿತೀಯ ವೈ ಭಯಂ ಭವತಿ. ಭ್ರಾಂತಿಯಿಂದ ದ್ವೈತ ಬುದ್ಧಿ ಆಗ್ತದೆ, ಭ್ರಾಂತಿಯಿಂದ ದುಃಖ. ಅದು ಒಂದು ವೇಳೆ ಸಮ್ಯಕ್ ಜ್ಞಾನ ಆಯಿತು ಅಂದ್ರೆ ಅವನಿಗೆ ಏನಾಗ್ತದೆ, ಭಯನೂ ಹೋಗ್ತದೆ, ಕಡಿದೀತು ಸತ್ರ ಹೆಂಗೆ ಅನ್ನೋದು ಭಯನೂ ಹೋಗ್ತದೆ. ಅದಕ್ಕೆ ಬರಪ್ಪ ಹಾಗೆ ಬರೀ ಅದಕ್ಕೆ ಪೂಜೆ ಮಾಡಿದ್ರೆ, ಪಾಠ ಮಾಡಿದ್ರೆ, ಗಂಟೆ ಹೊಡೆದ್ರೆ, ಧ್ಯಾನ ಮಾಡ್ತಾರೆ, ನಾವು ಹೋಗಂಗಿಲ್ಲ ಬೇಡಂಗಿಲ್ಲ. ಅದಕ್ಕೆ ವಿಚಾರ ಏವ ಮಹಾಔಷಧ. ಸಂಸಾರ ರೋಗ ದುಃಖಸ್ಯ ರೋಗಸ್ಯ ವಿಚಾರ ಏವ ಮಹಾಔಷಧ. ಅದು ವಿಚಾರ ಮಾಡಬೇಕಪ್ಪ, ಅದು ಬಿಟ್ಟು ಮತ್ತೊಂದು ಇಲ್ಲ. ಅದನ್ನು ಬಿಟ್ಟು ವಿಚಾರ ಮಾಡೋದು ಬಿಟ್ಟು ಸ್ನಾನ ಧ್ಯಾನ ಓದ್ಕೋತಾರೆ, ಹಾವು ಹೋಗ್ತಾರೆ, ಹಾವು ಹೋಗ್ತಾರೆ, ಹಾವು ಹೋಗಿಲ್ಲ. ಅದಕ್ಕೆ ಅರ್ಥಸ್ಯ ನಿಶ್ಚಯೋ ದೃಷ್ಟೋ ಹಿತೋಕ್ತಿ ವಿಚಾರೇಣ ನ ಸ್ನಾನಿ ನ ದಾನೇನ ಪ್ರಾಣಾಯಾಮ ಶತೇನವ. ಭಾಳ ಚೆನ್ನಾಗಿ ಅರ್ಥಸ್ಯ ನಿಶ್ಚಯೋ ದೃಷ್ಟೋ. ಅದು ವಸ್ತು ಏನದು, ಅರ್ಥ ಅಂತ ವಸ್ತು, ಅದು ಏನದ ಅಂತ ದೃಷ್ಟ ಅನುಭವ ಬರಬೇಕು ಅಂದ್ರೆ ವಿಚಾರೇಣ ಹಿತೋಕ್ತಿದ. ಸ್ವಂತ ವಿಚಾರ ಮಾಡಬೇಕು. ಅದ್ರ ಜ್ಞಾನ ಇದ್ದವರು, ನಮಗೆ ಬೇಕಾದವರು, ಬೇಡದವ್ರಿದ್ರೆ ಮನ್ ಇಲ್ಲಿ ಹೋಗಿ ನೋಡೇನು ಹಾವೇ ಇತ್ತು ಬಿದ್ದುದವ, ಮನ್ ಹಿಂಗೆ ಕಡ್ಕೊಂಡು ಸತ್ತಾನ ಅಂದ್ರೆ ಮತ್ತೊಬ್ಬಿಲ್ಲ. ಹಿತೋಕ್ತಿತ ಏನಪ್ಪ, ನಮ್ಮನ್ನು ಕಲ್ಯಾಣ ಆಗ ಅಂತಕ್ಕಂಥ ಹೇಳ್ತಕ್ಕಂಥ ಗುರುಗಳು ಅದಾದ ಸ್ವಂತ ವಿಚಾರ ಮಾಡಿ ಅದು ವಸ್ತುವಿನ ನಿಶ್ಚಯ ಮಾಡಿದ ಅಂತ ಕೇಳಿದರೆ ಅದು ಭ್ರಾಂತಿ ಭಯ ಹೊಕ್ಕದ ದಿನ ನ ಸ್ನಾನೇನ 3 ಹೊತ್ತು ನೀರಾಗ ಮುಳುಗುದ್ರೂ
ಬೇಕಾದ ದಾನ ಮಾಡಿದ್ರು, ಆಮೇಲೆ ಅಂದ್ರೆ ಮೂರು ಹಿಡ್ಕೊಂಡು ಕುಂತರು, ಪ್ರಾಣಾಯಾಮ ಇವೆಲ್ಲ ಶತೇನಂದ್ರೆ 100 ಸಾಲ ಸ್ನಾನ ಮಾಡಿದ್ರು, 100 ಸಾಲ ದಾನ ಮಾಡಿದರು, 100 ಸಾಲ ಪ್ರಾಣಾಯಾಮ ಚಂತನ ಮಾಡಿದ್ರು. ಏನಾಗಿದೆ ನೋಡಪ್ಪ, ವಿಚಾರ ಬಿಟ್ಟು ಮತ್ತೊಂದು ಅಲ್ಲಿ ನಡೆಯುವುದಿಲ್ಲ. ಆ ದುಃಖ, ಆ ಭ್ರಾಂತಿ ಹೋಗಾಕ ಅಂತ ತಿಳ್ಕೊಂಡು ಶಂಕರಾಚಾರ್ಯ ಶಿಷ್ಯನಿಗೆ ಹೇಳ. ಹೌದ್ರಿ, ಇಷ್ಟೆಲ್ಲ ಗುರುಗಳು ಯಾರಿಗೆ ಹೇಳಬೇಕು? ಹೇಳಕ್ಕೆ ಅಧಿಕಾರ ಇರ್ಬೇಕಲ್ರಿ, ಹೇಳಕ್ಕೆ ಅಧಿಕಾರ ಇರ್ಬೇಕಲ್ಲ. ಇಷ್ಟೆಲ್ಲ ಹೇಳಿದ್ರೆ ಮುಕ್ತರ ಯಾರು ಹೇಳಬೇಕು? ಹೇಳಿದ್ ನೀನು ಮಹಾಂತಮು ಸಂತಮು ದೇಶ ಮಾಡಿ ಯಾರಿಗೆ ಹೇಳ್ಬೇಕ್ರಿ? ಬಜಾರ ತಿರುಗಾಡ್ತಾರೆ, ಕರೆದುಕೊಂಡು ಹೇಳೋದು ಕೂತು ಕೇಳೋರಿಗೆ ಬರೋದು, ತಿರುಗಾಡೋರು ಹೇಳೋದು, ದಿನ ಕೂತು ಕೇಳೋರಿಗೆ ಅಂತೇಳಿ ಹೇಳ್ತದೆ. ತಿರುಗಾಡೋರು ಹೇಳೋದು ಏನಾಗ್ತದೆ, ಏನಾಗೋದಿಲ್ಲ. ಅದಕ್ಕೆ ಅವ್ರು ಯಾರಿಗೆ ಹೇಳಬೇಕು ಅಂತ ಕೇಳಿದ್ರೆ, ಯಾರು ಕೇಳಕ್ಕೆ ಯೋಗ್ಯದರೆ ಅವ್ರಿಗೆ ಅಧಿಕಾರ ಇಲ್ಲ. ಹೇಳೋ ಶಾಣ ಇರಬೇಕು. ರೋಗ ಬಂದದ ಇಂಜೆಕ್ಷನ್ ಕೊಡ್ತಿದ್ದಾರೆ, ಏನು ಮಾಡಬೇಕು? ಹೇಳೋ ಶಾಣ ಇರಬೇಕು. ಅದು ಹೇಳ್ತಾರೆ ಯಾರು ಡಾಕ್ಟರ್ ಅಂತ ಬಂದಂತ ಯಾಕೆ ಬಂದಿವ ಅಂತ ಕೇಳಿದ. ನಾನು ಕಡಬಡವರಿಂದ ಯಾಕೆ ಬಂದೀನಿ ಅಂತ. ಒಂದೊಂದು 2 ಒಂದು ಮನುಷ್ಯ 2 ಕಾಣ್ತಾವೆ ಅಂತ. ಮತ್ತು ನೀವು 3 ಮಂದಿ ಯಾಕೆ ಬಂದಿದ್ದೀಯ? ಅವನು 3 ಕಾಣ್ತಿದ್ರು. ಒಂದು ಮನುಷ್ಯ 3 ಕಾಣ್ತೀವ, 2 ಕಾಣ್ತಾನೆ ಅಂತ ಯಾವನಿಗೆ ರೈತ ಕಾಣ್ತದೆ. ಮತ್ತು ಇವ ಬ್ರಹ್ಮನ ಸತ್ಯ, ಮಾಯನ ಸತ್ಯ, ಜಗತ್ ಸತ್ಯ, ಇವ್ನು 3 ಕಾಣ್ತಿತ್ತು ಅಂತ ವ್ಯಕ್ತಿಯಾಕೆ ಈ ಬ್ರಹ್ಮ ಯಾಕೆ ಹೇಳಿದ್ರೆ ಮತ್ತು ಪ್ರೀತಿ ಹೇಳ್ತೀವಿ. ಅದಕ್ಕೆ ಏನಪ್ಪ ಅಂತ ಕೇಳಿದ್ರೆ, ಯೋಗ್ಯ ಅಧಿಕಾರಿ ಮನುಷ್ಯನ ಬೇಕು ಅಂತ ತಿಳ್ಕೊಂಡು ಅದನ್ನು ಅಧಿಕಾರಿ ಯೋಗ್ಯರಬೇಕು. ಅಧಿಕಾರಿ ಯೋಗ್ಯ ಇದ್ದಂದ್ರೆ ಹಿಂದೆಲ್ಲ ನಾಳೆಗೆ ಎಲ್ಲೇ ಹೋಗಿ ಜ್ಞಾನ ಮಾಡ್ಕೊತಾನೆ. ಅದು ಹಸಿವೆ ಆಗಿತ್ತು ಮನುಷ್ಯನಿಗೆ, ಎಲ್ಲೇ ಭಿಕ್ಷೆ ಬೇಡ್ತಾನೆ. ಭಿಕ್ಷೆ ಏನಾರ ಇಲ್ಲಿನ 10 ಮನೆ ತಿರುಗಾಡಿ ಏನಾರ ಹೊಡೆ ತುಂಬಿಸ್ಕೊಳ್ತಾನೆ. ಹಸಿವೆ ಇಲ್ಲ ಅಂದ್ರೆ ಏನು ಹೋಗ್ತಾನೆ. ಹಂಗೆ ಮೊದಲು ಮುಮುಕ್ಷಬೇಕು. ಗುರುವ ಸರಿಯದು ಮಾತಾಡೋಣ ಹೋಗ್ತಾನೆ. ಶ್ರೋತ್ರ ಸಿಕ್ಕ ಬ್ರಹ್ಮ ಶಿಕ್ಕ ಸ್ತೋತ್ರ ಅಂತ, ಶ್ರೋತ್ರ ಸಿಕ್ಕ ಬ್ರಹ್ಮಷ್ಟ 2 ಸುಖವನ್ನು ಮಾಡಿಸೋದನ್ನೇ. ಎಲ್ಲೇ ರೀತಿಯಲ್ಲಿ ಹೊಟ್ಟೆ ತುಂಬಿಸ್ಕೊತಾನೆ. ಯಾಕೆ ಬುಭುಕ್ಷಿತ. ಹಾಗೆ ಮುಮುಕ್ಷು ಆಗ್ಬೇಕು ಮೊದಲು. ಸಿಗುತ್ತಾ? ಗುರುಗಳಿಲ್ಲ ಜಗತ್ತೇ ಇಲ್ಲ. ಪರಮಾತ್ಮನ ಗುರು ಅದನ್ನು ದಕ್ಷಿಣ ಇರ್ತಾರೆ. ನಿನಗೆ ಮೊದಲು ಹಸು ಆಗಿದೆ ನೋಡಿ. ಹಸು ಆಗಿತ್ತು ಅಂದ್ರೆ ಅವನಿಗೆ ಮುಮುಕ್ಷು, ಬುಭುಕ್ಷು ಅಂತ. ಮೋಕ್ಷದ ಇಚ್ಛೆ ಆಯ್ತಾರೆ ಮೋಕ್ಷ. ಆ ಮೋಕ್ಷದ ಇಚ್ಛೆಗೆ ಯಾರು ಅದರ ಅಧಿಕಾರಿ? ಎಲ್ಲರೂ ಅಧಿಕಾರಿ ಅವರಲ್ಲಿ. ಅಧಿಕಾರಿ ಇದ್ದಲ್ಲಿ ಅಧಿಕಾರಿ ಮಾಡೋಂಗಿಲ್ಲ. ಮಿಲಿಟರಿ ಯಾರು ಅಧಿಕಾರಿ? ಅದು ಬರ್ತಾರೆ ಮಿಲಿಟರಿ ಸೈನಿಕ ಆಗಬೇಕಾದ್ರೆ 5 ಫೀಟ್ ಮ್ಯಾಲೆ ಇರಬೇಕು, ಇಷ್ಟು ವಜನ್ ಇರಬೇಕು, ಕಣ್ಣು ಚಲೋ ಇರಬೇಕು, ಕಿವಿ ಕೇಳ್ತಿರಬೇಕು, ನೀವು ವಾದ ಎತ್ತರನ 5 ಫೂಟ, ದಪ್ಪದನ್ನು ಬರೀ ಟೆನ್ಷನ್ ಅಂದಕ್ಕೆ ಸುಮ್ಮನೆ ಎಲ್ಲ ಅದಕ್ಕೆ ಎಲ್ಲದನ್ನು ನೋಡೋದಕ್ಕೆ ಎಲ್ಲ ಇದ್ದರೂ ನಾವು ಮಿಲ್ಟ್ರಿ ಇರ್ತೇವೆ. ಕಣ್ಣು ಚಲೋ ಕ್ಯೂರ್ ಅದು ಮಾಡ್ತಾರೆ. ಅದಕ್ಕೆ ಇಲ್ಲಿ ಮುಮುಕ್ಷು ಯಾರಾಗ್ತಾರೆ ಅಂದ್ರೆ ಅವ್ರು 4 ಹೇಳ್ತಾರೆ. ವಿವೇಕ, ವೈರಾಗ್ಯ, ಸಮಾಜ ಸಂಪರ್ಕ ಎಲ್ಲ ಹೈಟ್ನಲ್ಲಿ ಇರಬೇಕು, ವಜನ್ ಇರಬೇಕು. ಹೈಟ್ ಅದನ್ನು 5 ಫೀಟ್ ಕರೆ ದಪ್ಪನಾದ ಎಲ್ಲ ಕಡೆ ಚೂಡೋದು ಏನು ಮಾಡ್ತೀವಿ. ಹಾಗಿರೋ ಎಲ್ಲ ಫಿಟ್ ಅಂತ ಅದು ಫಿಟ್ ಇದ್ದರೆ ನಾವೇನಪ್ಪ ಅಂತಂದ್ರೆ ತೋರಿಸೋದು. ಹಂಗೆ ಅಧ್ಯಾತ್ಮ ಫಿಟ್ ಬೇಕು. ಅದು ವಿವೇಕನೇ ಇರಬೇಕು, ವೈರಾಗ್ಯನೇ ಇರಬೇಕು, ಸಂಪತ್ತಿನೇ ಇರಬೇಕು. ಎಲ್ಲ ಅದು ಮುಖ್ಯನೇ ಇಲ್ಲ.
ಆರಾಮ್ಸರಿ ಬಂದು ಮುಂದೆ ಮಕ್ಕಳಲ್ಲಿ ಅದಕ್ಕಂತ ಹೇಳೋದು ಈ ಅಧಿಕಾರಿ ನಿರ್ಣಯವನ್ನು ಮುಂದಿನ ಜಯ ಜಯ